ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಈ ತಿಂಗಳ ಎಐ ರೌಂಡ್ ಅಪ್ ಅತಿ ದೊಡ್ಡ ಬ್ರೇಕ್ ಥ್ರೂ ಮತ್ತೆ ಡಿಬೇಟ್ಸ್‌ಗಳನ್ನ ಸೃಷ್ಟಿ ಮಾಡಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇದಾದ್ಮೇಲೆ ಆರ್‌ಬಿಐನಿಂದ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್‌ಗಳಿಗೆ ಬಂಪರ್ ಅಂದ್ರೆ ಲೆಂಡಿಂಗ್ ರೂಲ್ಸ್ ರಿಲ್ಯಾಕ್ಸ್ ಆಗ್ತಿರೋದು ಮತ್ತು 41,000 ಕೋಟಿ ಕೂಡ ಫ್ರೀ ಆಗಿದೆ. ಇದ್ರ ಬಗ್ಗೆನೂ ಕೂಡ ಮಾತಾಡೋಣ. ಇವತ್ತು 26 ಜೂನ್ ಥರ್ಸ್‌ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ಎಐ ಪ್ರಪಂಚದಲ್ಲಂತೂ ಬೇಕಾದಷ್ಟು ನಡೀತಾ ಇದೆ. ಬಿಸ್ನೆಸ್ ಮತ್ತೆ ಎಕನಾಮಿಕ್ಸ್ ಪ್ರಪಂಚದಲ್ಲಿ ನಾವು ನೋಡಿದಾಗ ತಿಳ್ಕೊಳ್ಳೇಬೇಕಾಗಿರುವಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ಸಹ ಇಲ್ಲ ಆಗ್ತಿದೆ ನೋಡಿ. ಅಂದ್ರೆ ನಮಗೆ ಸಿಗುವಂತಹ ಪ್ರತಿಯೊಂದು ಎಐ ಸ್ಟೋರಿನ ಮಾಡಿದ್ರೆ ಇದೊಂದು ಎಐ ಅಂದ್ರೆ ನ್ಯೂಸ್ ಲೆಟರ್ಸ್ ಆಗ್ಬಿಡತ್ತೆ ಕೂಡ. ಇದೊಂದು ಕಾಂಪ್ರಹೆನ್ಸಿವ್ ಒಂದು ಡೀಪ್ ಡೈವ್ ಆಗಿರುತ್ತೆ ಅಂತಾನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೇನೆ ಇದನ್ನ ತಿಳ್ಕೊಳ್ಳೋದ್ರಿಂದ ಏನಾದರೂ ತೊಂದರೆ ಆಗತ್ತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ನಮ್ಗೆ ಎಷ್ಟು ಗೊತ್ತಿದೆಯೋ ಆ ವಿಷಯನ ನಾವು ನಿಮ್ಮ ಹತ್ರ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀವಿ. ಇನ್ನು ಪಬ್ಲಿಕ್ ಎಚ್ಚರವಾಗಿರ್ಬೇಕು ಅಂತ ಮೊದಲು ಬಂದಿದ್ದು ಜನರೇಟಿವ್ ಎಐ ನ ಒಂದು ಚಾಟ್ ಬಾಟ್ಸ್ ಗಳ ಮೋಡ್ ಅಂತ ಗೊತ್ತಾಗತ್ತೆ. ಕೆಲವು ರೀತಿಯಲ್ಲಿ ಆ ಮಾರ್ಕೆಟ್ ಈಗಾಗಲೇ ಕೂಡ ಮೆಚೂರಿಂಗ್ ಆಗ್ತಾ ಇದೆ ನೋಡಿ. ಹೊಸ ಒಂದು ಕಟಿಂಗ್ ಎಡ್ಜ್ ಚಾಟ್ ಬೋಟ್ ಈ ಒಂದು ಮಾಡೆಲ್ಸ್ ಗಳನ್ನ ನೋಡಿದಾಗ ಪ್ರತಿ 2 ವಾರಗಳಿಗೊಮ್ಮೆ ಇದು ಸೀನಿಗೆ ಬರ್ತಾನೆ ಇರುತ್ತೆ. ನೀವೇ ಒಂದ್ಸಲಿ ಯೋಚನೆ ಮಾಡಿ, ನಾವು ನಮ್ಮ ಕೊನೆಯ ಎಐ ರೌಂಡ್ ಅಪ್ ಬರೆದಿದ್ದು ಕೇವಲ 1.5 ತಿಂಗಳ ಹಿಂದೆ. ಅಂದಿನಿಂದ ಕೆಲವೇ ದಿನಗಳಲ್ಲಿ 3 ಫ್ರಂಟ್ ರನ್ನರ್ಸ್ ಅಂದ್ರೆ ಓಪನ್ ಎಐ, O3 Pro, ಆಂಥ್ರೋಪಿಕ್ ಓಪಸ್ ಸೋನೆಟ್ 4 ಮತ್ತೆ ಗೂಗಲ್ ಜೆಮಿನೈ 2.5 Pro ಹೊಸ ವೇರಿಯಂಟ್ಸ್ ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ರು ಈ ಒಂದು ಜಾನ್ರಾ ಬೀಟಿಂಗ್ ಮಾಡೆಲ್ಸ್ ಗಳನ್ನ ಹೊರ ತಗೊಂಡ್ ಬಂದ್ಕೊಡ್ತಿದ್ದಾರೆ. ಆದ್ರೆ ಇಲ್ಲಿದೆ ನೋಡಿ ಒಂದು ಹಾಟ್ ಟೇಕ್. ಎಐ ಕಂಪನಿಗಳು ತಮ್ಮ ಸ್ಪೇಸ್ ನ ಡಾಮಿನೇಟ್ ಮಾಡೋಕೆ ಒಂದು ನಿರ್ಣಾಯಕ ಅಂಶವನ್ನ ಹುಡುಕ್ತಿದ್ರೆ ಅದು ಇನ್ಕ್ರಿಮೆಂಟಲ್ ಈ ಒಂದು ಇಂಪ್ರೂವ್ಮೆಂಟ್ಸ್ ಗಳಿಂದ ಬರುತ್ತೆ ಅಂತ ನಮ್ಗೆ ಅನ್ಸೋದಿಲ್ಲ ನೋಡಿ. ಇದೆಲ್ಲ ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಗೊತ್ತಾ, ತನ್ನ ಕಾಂಪಿಟೇಟರ್ಸ್ ಗಳು ಯಾರೆಲ್ಲ ಇರ್ತಾರೆ ಅವ್ರಿಗೆ ಇನ್ಸೆಕ್ಯೂರ್ ಆಗುವ ಒಂದು ಸ್ಟೆಪ್ಸ್ ಗಳು ಕೂಡ ಇಲ್ಲಿರುತ್ತೆ. ಅಂದ್ರೆ ಸುಪೀರಿಯರ್ ಆದ ಚಾಟ್ ಬಾಟ್ ಹೊರ ಬರ್ಬೋದು ಅಂತ. ಇನ್ನು ಫ್ಯೂಚರ್ ನ ಒಂದು ಪೊಟೆನ್ಶಿಯಲ್ ಈ ಒಂದು ಬ್ಯಾಟಲ್ ಗ್ರೌಂಡ್ ನ ನಾವು ನೋಡಿದಾಗ ಫಾರ್ ಎಕ್ಸಾಂಪಲ್ ಅದು ಈಗಾಗಲೇ ಹೀಟಿಂಗ್ ಅಪ್ ಆಗ್ತಾ ಇದೆ ನೋಡಿ. ಜನರೇಟಿವ್ ಎಐ ನ ಒಂದು ನಾನ್ ಟೆಕ್ಸ್ಚುಯಲ್ ಮಾಡೆಲ್ಸ್ ಗಳ ಸುತ್ತಾ ಇದೆ ಅಂತ ಗೊತ್ತಾಗುತ್ತೆ. ಇಮೇಜ್ ಅಥವಾ ವಿಡಿಯೋ ಜನರೇಷನ್ ತರ. ಈಗ ವಿಡಿಯೋವನ್ನೇ ತಗೊಳ್ಳಿ. ಕಳೆದ ತಿಂಗಳು ನಾವು ಈ ಒಂದು ರೌಂಡ್ ಅಪ್ ನ ಕೊನೆಯ ಎಡಿಷನ್ ಬರೆದಾಗ ನಾವು ವಿಡಿಯೋ ಬೇಸ್ಡ್ ಎಐ ಒಂದು ಕ್ರೀಪಿ ಅಂದ್ರೆ ಭಯಾನಕ, ಭ್ರಮೆಯ ಅಂದ್ರೆ ನೈಟ್ ಮೇರ್ ಅಂತ ಏನ್ ಹೇಳ್ತೀವಿ ಅದ್ರ ತರ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದು ತುಂಬಾ ಬೇಗನೆ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಗೂಗಲ್ ತನ್ನ ಹೊಸ ವಿಡಿಯೋ ಜನರೇಷನ್ ಎಐ VO3 ಇಂಟ್ರೊಡ್ಯೂಸ್ ಮಾಡಿದಾಗ ಸ್ವಲ್ಪ ಹೊತ್ತು ಇಂಟರ್ನೆಟ್ ಏನಿರುತ್ತೆ ಅದನ್ನ ಬ್ರೇಕ್ ಮಾಡಿತ್ತು. ಕಂಪನಿಗೆ ಒಂದು ಮಾಸಿವ್ ಅಡ್ವಾಂಟೇಜ್ ಇದೆ ಅಂತ ಗೊತ್ತಾಯ್ತು. ಅದರ ಮಾಡೆಲ್ಸ್ ಟ್ರೈನ್ ಆಗೋದಕ್ಕೆ ಯೂಟ್ಯೂಬ್ ಅಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ ಕೂಡ ಎಂಡ್ಲೆಸ್ ಅಮೌಂಟ್ಸ್ ಆಫ್ ವಿಡಿಯೋ ಕಂಟೆಂಟ್ ಇದೆ ಅಂತಾನೂ ಕೂಡ ಗೊತ್ತಾಯ್ತು. ಹಾಗೇನೆ ಆ ಒಂದು ಬಿಲಿಯನ್ಸ್ ಆಫ್ ಅವರ್ಸ್ ಈ ಒಂದು ವಿಡಿಯೋ ಕಂಟೆಂಟ್ ಮೇಲೆ ಟ್ರೈನ್ ಆಗೋದ್ರಿಂದ ಅದರ ಮಾಡೆಲ್ಸ್ ಗಳಿಗೆ ಪ್ರಪಂಚ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚು ಕಡಿಮೆ ಭಯಾನಕ ಅನ್ಸೋಷ್ಟು ಒಳ್ಳೆ ಸೆನ್ಸ್ ಸಹ ಬಂದಿದೆ. ಒಂದಂತೂ VO3 ನಿಮ್ಮ ವಿಡಿಯೋಗೆ ಮ್ಯಾಚ್ ಆಗೋ ಆಡಿಯೋನ ಕ್ರಿಯೇಟ್ ಮಾಡುತ್ತೆ. ಹೀಗೆ ಮಾಡ್ತಿರೋದು ಇದೇ ಮೊದಲು ಮತ್ತೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ಅತಿ ಎಕ್ಸೈಟಿಂಗ್ ಬಿಟ್ ಅಲ್ಲ ನೋಡಿ. ಮಾಡೆಲ್ ಅಲ್ಲಿ ನಾವು ನೋಡೋದಾದ್ರೆ ಒಂದಲ್ಲ ಒಂದು ಲೆವೆಲ್ ಅಲ್ಲಿ ಫಿಸಿಕ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥವಾಗ್ತಿದೆ ಅಂತ ಅನ್ಸುತ್ತೆ. ಪರ್ಫೆಕ್ಟ್ಲಿ ಅಲ್ಲ ನಿಜ, ಆದ್ರೆ ನೋಡಿ ಇಲ್ಲಿ ಒಂದು ಬ್ರೇಕ್ ಥ್ರೂ ಕೂಡ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಇದೊಂದು ನ್ಯೂ ಪ್ಯಾರಡೈಮ್ ಅಂತ ಹೇಳ್ಬೋದು. ಆ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೇವಲ ವಿಡಿಯೋಸ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ಫುಲ್ ಆಗೋದಿಲ್ಲ. ಅದು ಒಂದು ರೋಬೋಟ್ಸ್ ನಿಂದ ಹಿಡಿದು ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ತನಕ ಎಲ್ಲದಕ್ಕೂ ಸಹ ಹೆಲ್ಪ್ ಮಾಡಬಹುದು. ಇನ್ನು ಗೂಗಲ್ಸ್ ನ ಈ ಒಂದು ಡೀಪ್ ಮೈಂಡ್ ಲ್ಯಾಬ್ ನ ನೋಡಿದಾಗ ಈ ಐಡಿಯಾ ಮೇಲೆ ಮತ್ತಷ್ಟು ಬಿಲ್ಡ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಅವರು ಒಂದು ಫೋರ್ಸ್ ನ ನೋಡಿದಾಗ ಪ್ರಾಂಪ್ಟಿಂಗ್ ಅಂತ ಒಂದನ್ನ ಕ್ರಿಯೇಟ್ ಮಾಡೋದಕ್ಕೂ ಸಹ ಟ್ರೈ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಮ ಒಂದು ಎಐ ವಿಡಿಯೋದಲ್ಲಿ ಒಂದು ಸರ್ಟನ್ ಸ್ಪೆಸಿಫಿಕ್ ಫಿಸಿಕಲ್ ಇಂಟ್ರಾಕ್ಷನ್ ಬೇಕು ಅಂತ ನೀವು ಕೇಳ್ಬೋದು, ಮತ್ತೆ ಅದು ಅದನ್ನ ಪರ್ಫೆಕ್ಟ್ಲಿ ಫಾಲೋ ಸಹ ಮಾಡತ್ತೆ. ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದ ಪ್ರಕಾರ ಮಾರ್ಕ್ ಝಕರ್ಬರ್ಗ್ ಎಐ ಒಂದು ಫ್ರಂಟಿಯರ್ ಅಂತ ಏನ್ ಹೇಳ್ತೀವಿ ಇದನ್ನ ಕ್ಯಾಚ್ ಅಪ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಟ್ಯಾಲೆಂಟ್ ಹುಡ್ಕೋದಕ್ಕೆ ಒದ್ದಾಡ್ತಿದಾರಂತೆ ನೋಡಿ. ಮೆಟಾ ಕೆಲವು ಒಂದು ಪೊಟೆನ್ಶಿಯಲ್ ಹೈಯರ್ಸ್ ಗಳಿಗೆ ಹಂಡ್ರೆಡ್ಸ್ ಆಫ್ ಮಿಲಿಯನ್ಸ್ ಪೇ ಪ್ಯಾಕೇಜಸ್ ನ ಆಫರ್ ಮಾಡೋದಕ್ಕೂ ಸಹ ಸಿದ್ಧ ಇದೆ. ಅವರು ಕಂಪನಿಗಳನ್ನ ಈ ಒಂದು ಔಟ್ ರೈಟ್ ಆಗಿ ನುಂಗಿ ಹಾಕೋದಕ್ಕೂ ಸಹ ಸಿದ್ಧರಾಗಿದ್ದಾರೆ ಗೊತ್ತಾ. ಇತ್ತೀಚೆಗೆ ಮೆಟಾ ತನ್ನ ಒಂದು ಬಿಗ್ಗೆಸ್ಟ್ ಎವರ್ ಎಐ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅಂದ್ರೆ ಸ್ಕೇಲ್ ಎಐ ನಲ್ಲಿ ನಾವು ನೋಡಿದಾಗ $14 ಬಿಲಿಯನ್
ಇನ್ವೆಸ್ಟ್ಮೆಂಟ್ ಪಂಪ್ ಮಾಡಿದೆ ಅಂತ. ಇನ್ನು ಸ್ಕೇಲ್ ಎಐ ಒಂದು ಟ್ರೆಡಿಷನಲ್ ಎಐ ಕಂಪನಿ ಅಲ್ಲ, ಅದು ಒಂದು ಎಐ ಮಾಡೆಲ್ಸ್ ಮಾಡೋದಿಲ್ಲ ಅಂತ ಗೊತ್ತಾಗುತ್ತೆ. ಬದಲಿಗೆ ಅದು ಎಐ ಕಂಪನಿಗಳಿಗೆ ವೆಂಡರ್ ಸಹ ಆಗಿದೆ. ಅದು ಕೀನ್ಯಾ ಮತ್ತೆ ಈ ಫಿಲಿಪೀನ್ಸ್ ತರದ ಒಂದು ಲೋ ಇನ್ಕಮ್ ಕಂಟ್ರೀಸ್ಗಳಲ್ಲಿರೋ ಒಂದು ಕಾಂಟ್ರಾಕ್ಟರ್ಸ್ಗಳು ಏನೆಲ್ಲ ಇರ್ತಾರೆ ಅದರ ಒಂದು ನೆಟ್ವರ್ಕ್ ಅನ್ನ ಬಳಸ್ಕೊಂಡು ಕ್ಲೀನ್ ಮತ್ತೆ ತುಂಬಾ ಪ್ರಾಪರ್ ಆಗಿರೋ ಒಂದು ಲೇಬಲ್ಡ್ ಡೇಟಾದ ಒಂದು ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇದು ಖಂಡಿತ ಎಐ ಹಿಂದಿರೋ ಒಂದು ಡರ್ಟಿ ಸೀಕ್ರೆಟ್ ಆಗಿದೆ ಗೊತ್ತಾ. ಎಐ ನ ಮ್ಯಾಜಿಕ್ ಹಿಂದೆ ನಾವು ನೋಡಿದಾಗ ಡೇಟಾ ಟ್ಯಾಗ್ ಮಾಡ್ತಾ ಕೂರೋ ಒಂದು ವರ್ಕರ್ಸ್ಗಳ ಈ ಒಂದು ಆರ್ಮೀಸ್ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಸ್ಕೇಲ್ ಎಐ ಈಗ ಕೇವಲ ಕ್ಯಾಟ್ಸ್ ಮತ್ತೆ ಡಾಗ್ಸ್ಗಳ ಒಂದು ಪಿಕ್ಚರ್ಸ್ ನ ಲೇಬಲ್ ಮಾಡೋ ಅನ್ಸ್ಕಿಲ್ಡ್ ಜನರ ನೆಟ್ವರ್ಕ್ ಆಗಿ ಉಳಿದಿಲ್ಲ. ದ ಕೆನ್ ಇತ್ತೀಚೆಗೆ ವರದಿ ಮಾಡಿದ ಹಾಗೆ ಅವರು ಒಂದು ಹೈ ಸ್ಕಿಲ್ಡ್ ಒಂದು ಟಾಸ್ಕ್ ಗಳಿಗೆ ಗ್ರಾಜ್ಯುಯೇಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಎಐ ಮಾಡೆಲ್ಸ್ ಗಳಿಗೆ ಎಕ್ಸ್ಟ್ರೀಮ್ಲಿ ನಾನ್ಸ್ಡ್ ಕ್ವಶನ್ಸ್ ಗಳು ಕೇಳೋ ಹಾಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ತಪ್ಪು ಮಾಡುತ್ತೆ ಅಂತಾನು ಕೂಡ ಫಿಗರ್ ಔಟ್ ಮಾಡೋದಕ್ಕೆ PhD ಗಳನ್ನ ಅವರು ಹೈಯರ್ ಮಾಡ್ಕೊಳ್ಬೇಕು. ಅವರ ಫೀಡ್ಬ್ಯಾಕ್ ಆದ್ಮೇಲೆ ಆ ಮಾಡೆಲ್ಸ್ ಗಳಿಗೆ ಇನ್ನೂ ಹೆಚ್ಚು ಡೇಟಾ ಆಗಿ ಬದಲಾಗುತ್ತೆ. ತುಂಬಾ ಸ್ವಚ್ಛವಾಗಿರೋ ಹಾಗೆ ಬೇಕಾಗಿರೋ ಡೇಟಾನ ಪಡ್ಕೊಳ್ಳೋದು ಹೆಚ್ಚಿನ ಎಐ ಕಂಪನಿಗಳಿಗೆ ಒಂದು ಕ್ರೂಷಿಯಲ್ ಬಾಟಲ್ ನೆಕ್ ಇದ್ದ ಹಾಗೆ. ಒಂದು ಮಾಡೆಲ್ನ ಕ್ವಾಲಿಟಿ, ಅದರ ಒಂದು ಟ್ರೈನಿಂಗ್ ಡೇಟಾ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಒಂದು ವಿಷಯ ಅಂತ ಗೊತ್ತಾಗತ್ತೆ ನೋಡಿ. ಅದಕ್ಕೋಸ್ಕರನೇ ಗೂಗಲ್ ತರದ ಒಂದು ಕಂಪನಿಗಳು ಈ ಹಿಂದೆ ಸ್ಕೇಲ್ ಎಐಗೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಕೂಡ $200 million ನಷ್ಟು ಪೇ ಮಾಡ್ತಿದೆ. ಮೆಟಾ ಈಗ ಅದನ್ನೇ ತನ್ನ ಅಧೀನಕ್ಕೂ ಸಹ ತಗೊಳ್ತಾ ಇರೋದು ನೋಡಿ. ಮೆಟಾ ಏನ್ ಮಾಡ್ತಿದೆ, ಅದರಲ್ಲಿರುವಂತಹ ಒಂದು ಡೇಟಾನ ಮೊನೊಪಲೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬಹುದು. ಇನ್ನೊಂದ್ ಕಡೆ ನಾವು ನೋಡಿದಾಗ ಅದರ ಸ್ಟ್ರಾಟಜಿ ಸೆಲ್ಲಿಂಗ್ ಶೋವಲ್ಸ್ ಡ್ಯೂರಿಂಗ್ ಆ ಗೋಲ್ಡ್ ರಶ್ ಅಂತ ಏನ್ ಹೇಳ್ತೀವಿ ಅದ್ರ ತರನೂ ಇರಬಹುದು. ಈಗ ಬೇರೆಲ್ಲ ಲ್ಯಾಬ್ಸ್ಗೆ ನಾವು ಕಂಪೇರ್ ಮಾಡಿದಾಗ ಕೀ ಡೇಟಾ ಪ್ರೊವೈಡರ್ ಆಗಬಹುದಾದ್ರೆ ಇಂಡಸ್ಟ್ರಿ ಲೀಡರ್ಸ್ ಯಾರೆಲ್ಲ ಇರ್ತಾರೆ ತಮ್ಮ ಒಂದು ಎಐ ಮಾಡೆಲ್ಸ್ಗೆ ಹೇಗೆ ಟ್ರೈನ್ ಮಾಡ್ತಾರೆ ಅನ್ನೋದ್ರ ಒಂದು ಹೃದಯ ಭಾಗದಲ್ಲಿದೆ ಅಂತಾನು ಕೂಡ ಗೊತ್ತಾಗತ್ತೆ. ಮೆಟಾ ತನ್ನ ಒಂದು ಇನ್ವೆಸ್ಟ್ಮೆಂಟ್ ಅನೌನ್ಸ್ ಮಾಡಿದ ತಕ್ಷಣ ಗೂಗಲ್ ನಿಂದ ಹಿಡಿದು ಓಪನ್ ಎಐ ತನಕ ಎಲ್ಲರೂ ಕೂಡ ಬೇರೆ ಅಂದ್ರೆ ಒಂದು ನ್ಯೂಟ್ರಲ್ ಡೇಟಾ ವೆಂಡರ್ಸ್ ಗಳಿಗಾಗಿ ಹುಡುಕಾಟ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು. ಅಮೆಜಾನ್ ಕೂಡ ಒಂದು ಗೋಲ್ಡ್ ರಶ್ ನಲ್ಲಿ ಸಲಿಕೆ ಮಾರಾಟ ಮಾಡೋದಕ್ಕೂ ಟ್ರೈ ಮಾಡ್ತಿದೆ ನೋಡಿ. ಅಂದ್ರೆ ತುಂಬಾ ಸ್ಲೈಟ್ ಆಗಿ ಎಲ್ಲೋ ಮಾರಾಟ ಮಾಡ್ತಿದೆ ಅಂತ. ಇಂಟರ್ನೆಟ್ ನ ಹೆಚ್ಚಿನ ಭಾಗ ಅಮೆಜಾನ್ ನ ಡೇಟಾ ಸೆಂಟರ್ಸ್ ಮೇಲೆ ಕೂತಿದೆ ಅಲ್ವಾ. ಇನ್ನು ಕಂಪನಿ ಪ್ರಪಂಚದ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದರ ಒಂದು ಮಾರ್ಕೆಟ್ ನ 1/3 ಭಾಗವನ್ನ ನಡೆಸ್ತಿದೆ ಅಂತ ಗೊತ್ತಾಗುತ್ತೆ. ಅದು ಆ ಅಪ್ರೋಚ್ ನ ಎಐಗೂ ಕೂಡ ತಗೊಂಬಂದ್ ಕೊಡ್ತಿದೆ. ಇನ್ನು ಕಂಪನಿ 3O AI ಫಸ್ಟ್ ಡೇಟಾ ಸೆಂಟರ್ಸ್ ಗಳ ಕಾಂಪ್ಲೆಕ್ಸ್ ಒಂದನ್ನ ಸೆಟಪ್ ಮಾಡೋ ಒಂದು ಪ್ರಾಸೆಸ್ ನಲ್ಲಿದೆ. ಹಾಗೇನೆ ಈ ಒಂದು ಅಪ್ರೋಚ್ ಏನಿದೆ ಗೊತ್ತಾ ಅದನ್ನ ಎಐಗೂ ಕೂಡ ತಗೊಂಬಂದ್ ಕೊಡ್ತಿದೆ. ಕಂಪನಿ ಈ ಒಂದು 30 AI ಫಸ್ಟ್ ಡೇಟಾ ಸೆಂಟರ್ಸ್ ಗಳ ಕಾಂಪ್ಲೆಕ್ಸ್ ಒಂದನ್ನ ಸೆಟಪ್ ಮಾಡೋ ಪ್ರಾಸೆಸ್ ನಲ್ಲಿದೆ. ಅದನ್ನ ಪ್ರಾಜೆಕ್ಟ್ ರೇನಿಯರ್ ಅಂತಾನು ಕೂಡ ಕರೆಯುತ್ತೆ. ಇನ್ನು ಪೂರ್ತಿ ಕಾಂಪ್ಲೆಕ್ಸ್ ನಾವು ನೋಡಿದಾಗ 2.2 ಗಿಗಾವಾಟ್ ಆಫ್ ಎಲೆಕ್ಟ್ರಿಸಿಟಿ ಡ್ರಾ ಮಾಡುತ್ತೆ. ಇನ್ನು ಕಾಂಟೆಕ್ಸ್ಟ್ ಗಾಗಿ ಇದು ಇವತ್ತು ಭಾರತದ ಟೋಟಲ್ ಡೇಟಾ ಸೆಂಟರ್ ಕೆಪಾಸಿಟಿಗಿಂತ ಹೆಚ್ಚು. ಇದೆಲ್ಲದರ ಜೊತೆಗೆ ಈ ಒಂದು ಜಾಯಿಂಟ್ ಫೆಸಿಲಿಟಿ ನಾವು ನೋಡಿದಾಗ ಆಂಟ್ರೋಪಿಕ್ಗೆ ಪವರ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಕೂಡ. ಈ ಕಂಪನಿಯಲ್ಲಿ ಅಮೆಜಾನ್ ಈಗಾಗಲೇ $8 billion ಏನಿದೆ ಅದರ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಪಂಪ್ ಮಾಡ್ತಿದೆ. ಆದ್ರೆ ಬೇರೆಯವರು ಕೂಡ ಇದ್ದಾರೆ. ಫಾರ್ ಎಕ್ಸಾಂಪಲ್, ಸ್ಟೆಬಿಲಿಟಿ ಎಐ ಅಂದ್ರೆ ಈ ಒಂದು ಸ್ಟೇಬಲ್ ಡಿಫ್ಯೂಷನ್ ಹಿಂದಿರೋ ಕಂಪನಿ ಅಮೆಜಾನ್ ನ ಒಂದು ಕ್ಲೌಡ್ ಆಫರಿಂಗ್ಸ್ ಗೆ ಬಳಸ್ತಿರೋದು. ಆಪಲ್ ನಾವು ಇತ್ತೀಚೆಗೆ ಕವರ್ ಮಾಡಿದ ಹಾಗೆ ಎಐ ರೇಸ್ ನಲ್ಲಿ ಸ್ಪಷ್ಟವಾಗಿ ಹಿಂದೆ ಬಿದ್ದಿದೆ ನೋಡಿ. ಇದೇನು ಕಂಪನಿಗೆ ಎಕ್ಸಿಸ್ಟೆನ್ಷಿಯಲ್ ರಿಸ್ಕ್ ಅಲ್ಲ. ಯಾಕೆ ಅಂತಂದ್ರೆ ಅದನ್ನ ಅವರ ಒಂದು ಬಿಗ್ ಟೆಕ್ ರೈವಲ್ಸ್ ಗಳಿಂದ ಪ್ರತ್ಯೇಕಿಸೋದು ಕೂಡ. ಅದು ಕನ್ಸ್ಯೂಮರ್ ಹಾರ್ಡ್ವೇರ್ ಕೂಡ ಮಾಡುತ್ತೆ. ಇದು ಖಂಡಿತವಾಗ್ಲೂ ಸದ್ಯಕ್ಕಂತೂ ನಾವು ನೋಡಿದಾಗ ಐಫೋನ್ಸ್ ಮತ್ತೆ ಮ್ಯಾಕ್ಸ್ ನ ಯಾರು ಕೂಡ ಕಾಂಪಿಟ್ ಮಾಡಿ ಥ್ರಿಟನ್ ಮಾಡ್ತಿಲ್ಲ ಅಂತ ಗೊತ್ತಾಗತ್ತೆ. ಆದ್ರೆ ಅದರ ಇಂಟೆಲಿಜೆನ್ಸ್ ಆರ್ಮ್ ಸ್ಪಷ್ಟವಾಗಿ ಹಿಂದೆ ಬಿದ್ದಿದೆ ಅಂತ ಇಲ್ಲಿ ಗೊತ್ತಾಗತ್ತೆ ನೋಡಿ. ಹಾಗೇನೆ ಅವ್ರ ಹತ್ರ ಆಡೋದಕ್ಕೆ ಇನ್ನೂ ಒಂದು ಕಾರ್ಡ್ ಉಳಿದಿದೆ, ಡೆವಲಪರ್ಸ್. ಆಪಲ್ ನ ಒಂದು ರಿಯಲ್ ಸ್ಟ್ರೆಂತ್ ಯಾವಾಗ್ಲೂ ಕೂಡ ಅದರ ಎಕೋಸಿಸ್ಟಮ್ ಆಗಿತ್ತು. ಹಾಗೆ ಮಿಲಿಯನ್ಸ್ ಆಫ್ ಡೆವಲಪರ್ಸ್ ಅದರ ಒಂದು ಟೈಟ್ ಇಂಟಿಗ್ರೇಟೆಡ್ ಹಾರ್ಡ್ವೇರ್ ಅಲ್ಲಿ ನಡೆಸ್ತಾ ಇದ್ದಾರೆ. ಈಗ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ಸ್ ಗಳಿಗಾಗಿ ನಾವು ನೋಡಿದಾಗ ಆಪ್ಸ್ ನ ಬಿಲ್ಡ್ ಮಾಡೋದು. ಇನ್ನು ಆಪಲ್ಗೆ ತನ್ನದೇ ಆದ ಒಂದು ಕ್ಯಾಟಗರಿ ಕೂಡ ಇದೆ, ಡಿಫೈನಿಂಗ್ ಎಐ. ಈ ಒಂದು ಪ್ರಾಡಕ್ಟ್ ಏನಿರುತ್ತೆ ಅದನ್ನ ಬಿಲ್ಡ್ ಮಾಡಬೇಕಾದ್ರೆ ಬಹುಶಃ ಅದರ ಒಂದು ಡೆವಲಪರ್ ಕಮ್ಯುನಿಟಿ ಅವ್ರಿಗಾಗಿನೇ ಅದನ್ನ ಮಾಡಬಹುದೇ ಅನ್ನೋದು ಒಂದು ಕ್ವಶನ್ ಸಹ ಅವ್ರು ಹಾಕೊಳ್ತಿದ್ದಾರೆ. ಇದೇ ನೋಡಿ ಕಂಪನಿಯ ಲೇಟೆಸ್ಟ್ ಬೆಟ್. ಆಪಲ್ ಹತ್ರ ಈಗಾಗಲೇ ನಿಮ್ಮ ಫೋನ್ ನಲ್ಲೇ ಡೈರೆಕ್ಟ್ ಆಗಿ ರನ್ ಆಗೋ ಒಂದು ಸ್ಮಾಲ್ ಎಐ ಮಾಡೆಲ್ಸ್ ಇದೆ. ಅಂದ್ರೆ ಅವು ಕ್ಲೌಡ್ ಜೊತೆ ಮಾತಾಡ್ಬೇಕಾಗಿಲ್ಲ, ಅವು ನಿಮ್ಮ ಒಂದು ಫೋನ್ ನ ಪ್ರೊಸೆಸರ್ ಮೇಲೇನೆ ಕೂಡ ರನ್ ಆಗುತ್ತೆ. ಈಗ ಅದು ಈ ಮಾಡೆಲ್ಸ್ ಗಳನ್ನ ತನ್ನ ಡೆವಲಪರ್ಸ್ಗೆ ಓಪನ್ ಅಪ್ ಮಾಡ್ತಿದೆ ಕೂಡ. ಹೆಚ್ಚಿನ ಎಐ ಕಂಪನಿಗಳು ತಮ್ಮ ಒಂದು ಮಾಡೆಲ್ಸ್ ನ API ವಾಲ್ಸ್ ಹಿಂದೆ ಇಟ್ಕೊಂಡು ಬೇರೆಯವರು ಅವನ್ನ ಹೇಗೆ ಬಳಸಬಹುದು ಅಂತ ಲಿಮಿಟ್ ಮಾಡಿದ್ರೆ ಆಪಲ್ ಡೆವಲಪರ್ಸ್ ಕೈಗೆ ರೆಂಚ್ ಕೊಟ್ಟಿದೆ. ಅಂದ್ರೆ ನಿಮ್ಗೆ ಏನು ಬೇಕೋ ಅದನ್ನ ಬಿಲ್ಡ್
ಬಿಲ್ಡ್ ಮಾಡಿ ಅಂತ ಹೇಳ್ತಿರೋದು. ಇನ್ನು ಆಪಲ್ನ ಎ ಮಾಡೆಲ್ಸ್ ತಾವೇ ಅಷ್ಟೊಂದು ಇಂಪ್ರೆಸಿವ್ ಆಗದಿದ್ರು ಕೂಡ ಡೆವಲಪರ್ಸ್ ಏನ್ ಮಾಡ್ತಿದ್ದಾರೆ, ಅವನ್ನ ಬಳಸೋದಕ್ಕೆ ಕ್ರಿಯೇಟಿವ್ ವೇಸ್ ಅನ್ನ ಕಂಡುಹಿಡಿತಾ ಇದ್ದಾರೆ. ಇನ್ನು ಆಪಲ್ ಯೂಸರ್ಸ್ಗೆ ಇನ್ನು ಬೆಸ್ಟ್ ಎ ಪ್ರಾಡಕ್ಟ್ ಸಿಗುವಂತ ಸಾಧ್ಯತೆ ಕೂಡ ಇದೆ. ಎ ಸ್ಟೋರಿಗೆ ಇನ್ನೊಂದು ಮುಖ ಇದೆ. ಕೆಲವರು ಕೇಳ್ತಿದ್ದಾರೆ, ಒಂದು ಬ್ಯಾರಿಯರ್ನ ಹಿಟ್ ಮಾಡೋ ರಿಸ್ಕ್ ನಲ್ಲಿದ್ಯಾ ಅಂತ. ಆದ್ರೆ ಆಚೆಗೆ ಯಾವುದೇ ಒಂದು ಇಂಟೆಲಿಜೆನ್ಸ್ ಸಾಧ್ಯವಿಲ್ಲದೆ ನಡೆದಿರೋದು. ಇನ್ನು ಕನಿಷ್ಠ ನಾವು ನಮ್ಮ ಒಂದು ಕರೆಂಟ್ ಅಪ್ರೋಚ್ಗೆ ಅಂಟಿಕೊಂಡಿರೋರ್ಗೂ ಸಹ ಇದು ನಡೆಯುತ್ತೆ. ಸದ್ಯಕ್ಕೆ ನಮ್ಮ ಸುತ್ತಮುತ್ತಲಿರೋ ಬದಲಾವಣೆ ನಾವು ನೋಡಿದಾಗ ಇದರ ಒಂದು ಫೇಸ್ ನೋಡಿದ್ರೆ ನಾವು ಒಂದು ಮ್ಯಾಟ್ರಿಕ್ಸ್ ಪ್ರಪಂಚಕ್ಕೆ ಡೈರೆಕ್ಟ್ ಹೈವೇ ಮೇಲೆ ಇದೀವಿ ಅಂತ ಯೋಚಿಸೋದು ಸುಲಭ. ಆದ್ರೆ ನಾವು ಇಲ್ಲಿಗೆ ತಲುಪೋದಕ್ಕೆ ಯಾವ ರೀತಿ ಸಾಧ್ಯ? ಇನ್ನು ಆಪಲ್ನ ರಿಸರ್ಚರ್ಸ್ ಈ ಒಂದು ಪ್ರಶ್ನೆಯನ್ನ ದ ಇಲ್ಯೂಷನ್ ಆಫ್ ಥಿಂಕಿಂಗ್ ಅನ್ನೋ ಒಂದು ಪೇಪರ್ ನಲ್ಲಿ ಕೇಳಿದ್ರು. ಅಂದ್ರೆ ಈ ಒಂದು ಲಾರ್ಜ್ ರೀಸನಿಂಗ್ ಮಾಡೆಲ್ಸ್ ಗಳನ್ನ ನಾವು ನೋಡಿದಾಗ, ಅಂದ್ರೆ ಓಪನ್ ನ ಒಂದು O3 ತರದ ಮಾಡೆಲ್ಸ್ ಗಳು ಏನಿದೆ ಅಲ್ವಾ, ಇವು ತಮ್ಮ ಒಂದು ಉತ್ತರಗಳನ್ನ ಥಿಂಕ್ ಥ್ರೂ ಮಾಡುತ್ತೆ ಅಂತ ಹೇಳಲಾಗುತ್ತೆ. ರೀಸನಿಂಗ್ ಕೆಪಾಬಿಲಿಟೀಸ್ ನ ಟೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಈ ಮಾಡೆಲ್ಸ್ ಗಳ ಒಂದು ಥಿಂಕಿಂಗ್ ಅಬಿಲಿಟೀಸ್ ಗಳು ಏನಿದೆ ಅಲ್ವಾ, ಸಾಮಾನ್ಯವಾಗಿ ಮ್ಯಾಥ್ಸ್ ಅಂದ್ರೆ ಗಣಿತಶಾಸ್ತ್ರ ಅಥವಾ ಒಂದು ಕೋಡಿಂಗ್ ಬೆಂಚ್ ಮಾರ್ಕ್ಸ್ ನ ಮೇಲೆ ಟೆಸ್ಟ್ ಮಾಡಲಾಗುತ್ತೆ. ಈ ಟೆಸ್ಟ್ ನಾವು ನೋಡಿದಾಗ ಇದರ ಒಂದು ರೀಸನಿಂಗ್ ನ ಕ್ವಾಲಿಟಿಗಿಂತ ಹೆಚ್ಚಾಗಿ ಸರಿಯಾದ ಉತ್ತರ ಪಡೆಯೋದಕ್ಕೆ ನ ಒಂದು ರಿವಾರ್ಡ್ ಸಹ ಮಾಡಲಾಗುತ್ತೆ. ಸೊ ಆಪಲ್ ನ ರಿಸರ್ಚರ್ಸ್ ಬದಲಿಗೆ ಅವುಗಳ ಮೇಲೆ ಒಂದು ಕಾಂಪ್ಲೆಕ್ಸ್ ಕಸ್ಟಮೈಸ್ಡ್ ಈ ಒಂದು ರಿಡಲ್ಸ್ ಗಳಂತ ಏನ್ ಹೇಳ್ತೀವಿ ಅದನ್ನ ಎಸೆದು ಆಮೇಲೆ ಮಾಡೆಲ್ಸ್ ಗಳು ಅದ್ರ ಬಗ್ಗೆ ಯಾವ ರೀತಿ ಯೋಚಿಸುತ್ತೆ ಅಂತಾನು ಕೂಡ ನೋಡ್ತಿದ್ದಾರೆ. ಅವರಿಗೆ ಈ ಮಾಡೆಲ್ಸ್ ಗಳಿಗೆ ಒಂದು ಕ್ಲಿಯರ್ ಸೀಲಿಂಗ್ ಇದೆ ಅಂತ ಕಂಡು ಬಂತು. ಇನ್ನು ಮಾಡರೇಟ್ ಲೆವೆಲ್ಸ್ ಆಫ್ ಕಾಂಪ್ಲೆಕ್ಸಿಟಿ ನಾವು ನೋಡಿದಾಗ ಇದನ್ನ ಡೀಲ್ ಮಾಡಬೇಕಾದ್ರೆ ಅದು ಕೂಡ ಸ್ಟೆಪ್ ಬೈ ಸ್ಟೆಪ್ ಎಲ್ಲೋ ಮಿಂಚ್ತಾ ಇದೆ. ಆದ್ರೆ ಬೇಗನೆ ನಾವು ನೋಡಿದಾಗ ಆಂಥ್ರೋಪಿಕ್ ಮತ್ತೆ ಓಪನ್ ಫಿಲಾಂಥ್ರಪಿಯ ಒಂದು ರಿಸರ್ಚರ್ಸ್ ದ ಇಲ್ಯೂಷನ್ ಆಫ್ ಥಿಂಕಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ತಮ್ಮ ಪೇಪರ್ಸ್ ನೊಂದಿಗೆ ತಿರುಗಿ ಇಟ್ಕೊಟ್ಟಿದ್ದಾರೆ ನೋಡಿ. ಆಪಲ್ ನ ರಿಸರ್ಚರ್ಸ್ ಈ ಒಂದು ಮಾಡೆಲ್ಸ್ ಗಳನ್ನ ಫೇಲ್ ಆಗೋ ಹಾಗೆ ಸೆಟ್ ಮಾಡಿದ್ರು ಅಂತ. ಇನ್ನು ಎ ಮಾಡೆಲ್ಸ್ ಗಳಿಗೆ ಲಿಮಿಟೆಡ್ ಥಿಂಕಿಂಗ್ ಬಡ್ಜೆಟ್ ಇದ್ದೇ ಇರುತ್ತೆ. ಅವು ಬಳಸಬಹುದಾದ ಒಂದು ಟೋಕನ್ಸ್ ಅಷ್ಟೇ ಇರುತ್ತೆ ನೋಡಿ. ಅವರ ಒಂದು ಮಾಡೆಲ್ಸ್ ಮೇಲೆ ಎಸೆದ ಒಂದು ಪಜಲ್ಸ್ ನಾವು ನೋಡಿದಾಗ ಇದೊಂದು ತುಂಬಾನೇ ಹೆಚ್ಚು ಇನ್ಫಾರ್ಮೇಶನ್ ಅನ್ನ ಹಿಡಿದುಕೊಳ್ಬೇಕಾಗಿತ್ತು. ಇವು ಸ್ಟೆಪ್ ಬೈ ಸ್ಟೆಪ್ ಮ್ಯಾನರ್ಸ್ ಅಲ್ಲಿ ಸಾಲ್ವ್ ಮಾಡಕ್ ಆಗ್ತಿಲ್ಲ ಅನ್ನೋದನ್ನ ತೋರಿಸಿದೆ. ಎರಡು, ಆ ಮಾಡೆಲ್ಸ್ ಗಳು ಏನ್ ಮಾಡಬಲ್ಲದು ಅದಕ್ಕೆ ಅಪ್ರೋಪ್ರಿಯೇಟ್ ಆಗಿರ್ಲಿಲ್ಲ ಅನ್ನೋದು ಕೂಡ ಇಲ್ಲಿ ಕಾಣುತ್ತೆ ನೋಡಿ. ಇದು ಖಂಡಿತವಾಗ್ಲೂ ಇಲ್ಲಿಗೆ ಎಂಡ್ ಅಲ್ಲ. ಇದಕ್ಕೆ ಆಪಲ್ ರಿಪ್ಲೈ ಮಾಡಿರೋದು ಏನ್ ಗೊತ್ತಾ, ಇಲ್ಯೂಷನ್ ಆಫ್ ಥಿಂಕಿಂಗ್ ಅಂತ ಶಾರ್ಪ್ ಆಗಿ ಈ ಒಂದು ಪ್ರಾಬ್ಲಮ್ ಏನಿದೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಈ ಮೂರನೇ ಪೇಪರ್ ನಾವು ನೋಡಿದಾಗ ಉಳಿದೆರಡನ್ನು ಕೂಡ ಸರಿಗಟ್ಟೋದಕ್ಕೆ ಟ್ರೈ ಮಾಡ್ತು. ಒಂದ್ ಕಡೆ ಆಪಲ್ ನ ರಿಸರ್ಚರ್ಸ್ ಈ ಮಾಡೆಲ್ಸ್ ಗಳ ಮೇಲೆ ಅನ್ಫೇರ್ ಕಂಡೀಷನ್ಸ್ ಅನ್ನ ಹಾಕಿದ್ರು. ಇದರಿಂದ ಅವು ಫೇಲ್ ಆಗುವಂತಹ ಸಾಧ್ಯತೆ ಹೆಚ್ಚಿತ್ತು ಅಂತಾನು ಕೂಡ ಒಪ್ಕೊಂತು. ಇನ್ನೊಂದ್ ಕಡೆ ನಾವು ನೋಡಿದಾಗ ಈ ಮಾಡೆಲ್ಸ್ ತಾವು ಯೋಚಿಸೋ ರೀತಿಯಲ್ಲಿ ಇನ್ನೂ ಕೂಡ ದುರ್ಬಲ ಆಗಿದೆ ಅಂತಾನು ಕೂಡ ವಾದಿಸ್ತು. ನೋಡಿ, ಆಪಲ್ ಈ ಮಾಡೆಲ್ಸ್ ಗಳನ್ನ ನಾವು ನೋಡಿದಾಗ ತುಂಬಾ ಓವರ್ವೆಲ್ ಮಾಡ್ಕೊಳ್ತು ಅನ್ನೋದಷ್ಟೇ ವಿಷಯ ಆಗಿರ್ಲಿಲ್ಲ. ಮಾಡೆಲ್ಸ್ ಗಳಿಗೆ ಯೋಚಿಸೋದಕ್ಕೆ ಸಾಕಷ್ಟು ರೂಮ್ ಇದ್ದಾಗ್ಲೂ ಕೂಡ ಈ ಒಂದು ಪ್ರಾಬ್ಲಮ್ಸ್ ಏನಿದೆ ಅಲ್ವಾ, ಇದರ ಒಂದು ಕಷ್ಟವಾಗ್ತಾ ಹೋಗ್ತಾನೆ ಇತ್ತು. ಅಂದ್ರೆ ದೇ ಗೇವ್ ಅಪ್ ವೆರಿ ಅರ್ಲಿ. ಇನ್ನು ತಮ್ಮ ಒಂದು ಫುಲ್ ಥಿಂಕಿಂಗ್ ಬಡ್ಜೆಟ್ ನಾವು ನೋಡಿದಾಗ ಅಷ್ಟು ಕೂಡ ಖರ್ಚು ಮಾಡ್ತಿರ್ಲಿಲ್ಲ. ಅವು ಮಧ್ಯದಲ್ಲೇ ಗಿವ್ ಅಪ್ ಮಾಡ್ತು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗತ್ತೆ. ಫಂಡಮೆಂಟಲಿ ನಾವು ನೋಡಿದಾಗ ಎ ಮಾಡೆಲ್ಸ್ ನೀವು ಅವುಗಳ ಮೇಲೆ ಎಸೆಯೋ ಯಾವುದೇ ವಿಷಯವನ್ನು ಕೂಡ ಥಿಂಕ್ ಥ್ರೂ ಮಾಡಬಲ್ಲದು ಅಂತ ಇಲ್ಲಿ ಕಾಣಿಸ್ತಿಲ್ಲ. ನಮ್ಗೆ ಸರಿಯಾಗಿ ಅರ್ಥವಾಗದ ಕಾರಣಗಳಿಗೆ ಅವು ಕುಸಿದ್ ಬೀಳತ್ತೆ. ಇದೇ ಕನ್ಕ್ಲೂಷನ್ಸ್ಗೆ ಬೇರೆಯವರು ಕೂಡ ಬಂದಿದ್ದಾರೆ. ಇನ್ನು ಈ ಒಂದು ಎ ರಿಸರ್ಚರ್ಸ್ ಅಲ್ಲಿ ನಾವು ನೋಡಿದಾಗ, ಫಾರ್ ಎಕ್ಸಾಂಪಲ್ O3 ಒಬ್ಬ ಓವರ್ ಎಂಥೂಸಿಯಾಸ್ಟಿಕ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ ಅಂತ ಅನ್ಕೊಳ್ಳೋಣ. ಯಾವ ತರ ಬಿಹೇವ್ ಮಾಡುತ್ತೆ ಅಂತ ಅನ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ನೇಮ್ ಡ್ರಾಪಿಂಗ್ ಮಾಡೋದು ಇಷ್ಟ ಆದ್ರೆ ಆ ಒಂದು ನಾಲೆಜ್ ಮೇಲೆ ಬಿಲ್ಡ್ ಆಫ್ ಮಾಡೋದು ಅಷ್ಟು ಆಳವಾಗಿ ಏನನ್ನ ಅರ್ಥ ಮಾಡ್ಕೊಂಡ ಹಾಗೂ ಕೂಡ ಕಾಣೋದಿಲ್ಲ. ಆದ್ರೆ ಅವುಗಳು ಏನ್ ಮಾಡುತ್ತೆ, ಆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ತಲುಪೋದು ಇಂಪಾಸಿಬಲ್ ಆಗಿದ್ಯಾ, ಇಲ್ಲ ಅಂದ್ರೆ ಸ್ಕೇಲ್ ಮಾಡಲಾಗದಿರೋ ತರ ಯಾವ್ದಾದ್ರು ಕೂಡ ಟೆಕ್ನಿಕಲ್ ಬ್ಯಾರಿಯರ್ಸ್ ಇದೆಯಾ, ಇಲ್ಲ ನಾವು ನಿಮ್ ಜೊತೆ ಹಾನೆಸ್ಟ್ ಆಗಿರ್ತೀವಿ, ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ನಾವೇನಾದ್ರೂ ಯೋಚನೆ ಮಾಡೋದಿದ್ಯಾ. ನೋಡಿ, ಎ ಎಷ್ಟು ಸ್ಮಾರ್ಟ್ ಆಗ್ಬೋದು ಅಂತ ನೀವು ನಮ್ಮ ಹತ್ರ ಕೇಳೋದು, ನಮ್ಮನೇಲಿರೋ ಒಂದು ಪೆಟ್ ಡಾಗ್ ಹತ್ರ ನಾನು ಯಾವ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡ್ಬೋದು ಅನ್ನೋ ಒಂದು ಸಜೆಷನ್ ನ ಕೇಳಿರೋ ಹಾಗೆ. ನೋಡಿ, ನಮ್ಗೆ ಏನ್ ಗೊತ್ತಿದೆಯೋ ಅದನ್ನ ನಾವು ನಿಮ್ಮ ಹತ್ರ ತಿಳಿಸ್ಕೊಟ್ಟಿದೀವಿ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಏನ್ ಚೇಂಜಸ್ ಆಗ್ಬೋದು ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಇನ್ನು ಎ ಮಾಡೆಲ್ಸ್ ಗಳು ಎಂದಾದ್ರೂ ಈ ಒಂದು ಸೈಫೈ ಮೂವೀಸ್ ನ ಪ್ರಾಮಿಸ್ ಮಾಡೋ ಕೆಪಾಬಿಲಿಟೀಸ್ ನ ತಲುಪಬೇಕಾದ್ರೆ ಅದು ಬಹುಶಃ ಎ ಏಜೆಂಟ್ಸ್ ಗಳ ಆಧಾರದ ಮೇಲೆ ಆಗ್ಬೋದು. ಅದು ಹೇಗೆ ಆಗ್ಬೋದು ಅನ್ನೋದ್ರ ಬಗ್ಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟೇಕ್ ಇದೆ ನೋಡಿ. ಏಜೆಂಟ್ಸ್ ಸಿಂಪಲ್ ಚಾಟ್ ಬೋಟ್ಸ್ ತರ ಅಲ್ಲದೆ ಕೇವಲ ನಿಮ್ಮ ಒಂದು ಪ್ರಾಂಪ್ಟ್ಸ್ ಗೆ ಆನ್ಸರ್ ಮಾಡೋದಿಲ್ಲ, ಅವು ಪೂರ್ತಿ ಟಾಸ್ಕ್ ಗಳನ್ನ ತಾವಾಗಿಯೇ ಮಾಡತ್ತೆ. ಒಂದು ಜಾಬ್ ಕಂಪ್ಲೀಟ್ ಮಾಡೋದಕ್ಕೆ ಬೇಕಾಗೋ ಹಲವು ಸ್ಟೆಪ್ಸ್ ಗಳನ್ನ ಅವು ಫಿಗರ್ ಔಟ್ ಮಾಡಬಲ್ಲದು. ಅವನ್ನ ಪೂರ್ತಿಗೊಳಿಸೋ
ಬಳಸೋದಕ್ಕೆ ಬೇರೆ ಬೇರೆ ಟೂಲ್ಸ್ ಅಥವಾ ಆಪ್ಸ್ ಅನ್ನ ಬಳಸ್ಕೊಳ್ಬಹುದು ಕೂಡ. ಮತ್ತೆ ಮುಂದೆ ಸಾಗದ ಹಾಗೆ ಅಂದ್ರೆ ಗೋಯಿಂಗ್ ಫಾರ್ವರ್ಡ್ ಅಡ್ಯಾಪ್ಟ್ ಆಗಬಲ್ಲದು ಅಂದ್ರೆ ಪ್ರತಿಯೊಂದು ಟೆಕ್ನಾಲಜಿಗಳಿಗೆ ನೀವು ನಿಮ್ಗೆ ಏನು ಬೇಕು ಅಂತ ಹೇಳಿದ್ರೆ ಸಾಕು, ಉಳ್ದದನ್ನ ಅವುಗಳು ನಿಮ್ಗೆ ತಕ್ಕ ಹಾಗೆ ಮಾಡ್ಕೊಡತ್ತೆ. ಎಐ ಮಾಡೆಲ್ಸ್ ಈ ಕೆಪಾಬಿಲಿಟೀಸ್ ಗಳನ್ನ ಆಶ್ಚರ್ಯಕರವಾಗಿ ವೇಗವಾಗಿ ಡೆವಲಪ್ ಮಾಡ್ತಿದೆ. ಒಬ್ಬ ಎಕ್ಸ್ಪರ್ಟ್ ಹ್ಯೂಮನ್ಗೆ ಪೂರ್ತಿ 1 ಗಂಟೆ ಹಿಡಿಯೋ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋ ಪಾಯಿಂಟ್ ಅಲ್ಲಿ ಅದು ಈಗ ಬಂದಿದೆ ನೋಡಿ. ಅವುಗಳ ಒಂದು ಕೆಪಾಬಿಲಿಟೀಸ್ ಗಳನ್ನ ನಾವು ನೋಡಿದಾಗ ಪ್ರತಿ 7 ತಿಂಗಳಿಗೊಮ್ಮೆ ಡಬಲ್ ಆಗ್ತಾ ಇದೆ ನೋಡಿ. ಈ ರೇಟಲ್ಲಿ ನಾವು ನೋಡಿದಾಗ 1-2 ವರ್ಷಗಳಲ್ಲಿ ನೀವು ಕೆಲವು ಒಂದು ಲೈನ್ಸ್ ಆಫ್ ಪ್ರಾಂಪ್ಟಿಂಗ್ ನಿಂದ ಪೂರ್ತಿ 1 ದಿನದ ಕೆಲಸನೂ ಕೂಡ ಮಾಡಿಸ್ಬೋದು ನೋಡಿ. ಎಐ ಏನಾದ್ರೂ ನಮ್ಮ ಕೆಲಸವನ್ನ ಕಸಿದ್ಕೊಳ್ಳುತ್ತೆ ಅಂತ ನಿಮ್ಗೇನಾದ್ರೂ ಚಿಂತೆ ಆಗ್ತಿದ್ರೆ ಅಷ್ಟೊಂದು ಯೋಚನೆ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಎಐ ನ ಕ್ರಿಯೇಟ್ ಮಾಡಿರೋದು ಮನುಷ್ಯನೇ ಅಲ್ವಾ. ಪೂರ್ತಿ ಮನುಷ್ಯ ಮಾಡುವಂತ ಕೆಲಸನೂ ಕೂಡ ಸಮ್ಟೈಮ್ಸ್ ಎಐ ಮಾಡೋದಕ್ಕಾಗಲ್ಲ. ಆದ್ರೆ ನಾವಿಲ್ಲಿ ಭಯ ಪಡಬೇಕಾಗಿರೋದು ಎಐ ಏಜೆಂಟ್ಸ್ ಗಳ ಬಗ್ಗೆ. ನೀವ್ ಎಂದಾದ್ರೂ ಕೂಡ ಎಐ ಮಾಡೆಲ್ ಮೇಲೆ ಡೀಪ್ ರಿಸರ್ಚ್ ನ ಬಳಸದಿದ್ರೆ, ಈ ಉದಾಹರಣೆಯಲ್ಲಿ ನಾವು ನೋಡೋಣ. ನೀವು ಏಜೆಂಟ್ಸ್ ನ ಒಂದು ಆಕ್ಷನ್ ನಲ್ಲಿ ನೋಡ್ತಿದ್ದೀರಿ ಅಂತ ಅನ್ಕೊಳ್ಳಿ. ಕೇವಲ ಒಂದು ಏಜೆಂಟ್ ಮಾತ್ರ ಅಲ್ಲ, ಬೈ ದ ವೇ ಕ್ಲೌಡ್ ಇತ್ತೀಚೆಗೆ ಇಂಥದನ್ನೇ ಮಾಡ್ಕೊಂಡು ಬಂದಿರೋದು. ಒಂದು ಫುಲ್ ಟೀಮ್ ಆಫ್ ಏಜೆಂಟ್ಸ್ ನ ಡಿಪ್ಲಾಯ್ ಮಾಡುತ್ತೆ ಅಂತ ನಾವು ರಿವೀಲ್ ಮಾಡ್ತು ಕೂಡ. ಅಲ್ಲಿ ಒಬ್ಬ ಎಐ ಲೀಡ್ ರಿಸರ್ಚರ್ ಕೂಡ ಇರ್ತಾರೆ. ಅವರು ಸಬ್ ಏಜೆಂಟ್ಸ್ ಗಳ ಒಂದು ಸ್ಕ್ವಾಡ್ ಏನಿರುತ್ತೆ ಅದನ್ನ ಕೋಆರ್ಡಿನೇಟ್ ಮಾಡ್ತಿರ್ತಾರೆ. ಅವರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಜಾಬ್ಸ್ ಇರುತ್ತೆ. ಕೆಲವರು ಒಂದು ಸೈಟೇಷನ್ ಅನ್ನ ಹ್ಯಾಂಡಲ್ ಮಾಡ್ತಾರೆ, ಕೆಲವರು ಇಂಡಿವಿಜುವಲ್ ಸರ್ಚ್ ಏನಿರುತ್ತೆ ಅದನ್ನ ರನ್ ಮಾಡ್ತಾರೆ, ಕೆಲವರು ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಕೊಳ್ತಾರೆ. ಹೀಗೆ ಪ್ರತಿಯೊಬ್ಬರು ಕೂಡ ಒಂದೊಂದು ಕೆಲಸವನ್ನ ಮಾಡ್ತಿರ್ತಾರೆ. ಇದು ನಿಮ್ಮ ಕ್ವೆರೀಸ್ ಏನಿರುತ್ತೆ ಅದನ್ನ ರಿಸಾಲ್ವ್ ಮಾಡೋದಕ್ಕೆ ಕೆಲಸ ಮಾಡೋ ಒಂದು ಪೂರ್ತಿ ಆಫೀಸ್ ಇದ್ದ ಹಾಗೆ. ಈ ರೇಸ್ ನ ಒಂದು ಲೇಟೆಸ್ಟ್ ಚಾಪ್ಟರ್ ಅಂತಂದ್ರೆ ಕಂಪ್ಯೂಟರ್ ಯೂಸ್ ಏಜೆಂಟ್ಸ್ ಅಥವಾ ಒಂದು CUAs ಗಳ ಒಂದು ಏಳಿಕೆ ಅಂತ ಅನ್ಸುತ್ತೆ. ನಾವು ನಮ್ಮ ಕೊನೆಯ ಎಐ ರೌಂಡ್ ಅಪ್ ಮಾಡ್ದಾಗಿಂದನೂ ಕೂಡ ಗೂಗಲ್ ಮತ್ತೆ ಓಪನ್ ಎಐ ಎರಡು ತಮ್ಮ ಒಂದು ಎಐ ಏಜೆಂಟ್ಸ್ ಈಗ ನಿಮ್ಮ ಒಂದು ಬ್ರೌಸ್ ಅನ್ನ ಬಳಸಬಲ್ಲದು ಅಂತಾನೂ ಕೂಡ ಅನೌನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಇದರಿಂದ ಅವರ ಒಂದು ರೆಗ್ಯುಲರ್ ಹ್ಯೂಮನ್ ಮಾಡಬಹುದಾದ ಎಲ್ಲಾ ತರದ ಕೆಲಸಗಳನ್ನು ಕೂಡ ಆನ್ಲೈನ್ ಅಲ್ಲಿ ಮಾಡಬಲ್ಲದು. ಹಾಗೇನೆ ನಿಮ್ಮ ಸ್ಕ್ರೀನ್ ಅಲ್ಲೂ ಕೂಡ ನೀವು ನೋಡಬಲ್ಲಿರಿ. ಹಾಗೇನೆ ಈ ಒಂದು ರಿಯಲ್ ಟೈಮ್ ಅಲ್ಲಿ ನಾವು ನೋಡಿದಾಗ ರೆಸ್ಪಾಂಡ್ ಕೂಡ ಕ್ಲಿಯರ್ ಆಗಿ ಮಾಡುತ್ತೆ. ಬೇರೆ ಬೇರೆ ವೆಬ್ಸೈಟ್ಗೂ ಸಹ ಹೋಗಬಲ್ಲದು. ಈಗ ಬಟನ್ಸ್ ನ ಕ್ಲಿಕ್ ಮಾಡೋದ್ರಿಂದ ಹಿಡಿದು ಫೈಲ್ಸ್ ನ ಅಪ್ಲೋಡ್ ಮಾಡೋದ್ರವರೆಗೂ, ಹಾಗೆ ಫಾರ್ಮ್ಸ್ ನ ಫಿಲ್ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲಾ ಕೆಲಸವನ್ನು ಇದು ಕ್ಲಿಯರ್ ಕಟ್ ಆಗಿ ಮಾಡುತ್ತೆ. ಇದೆಲ್ಲದರ ಅರ್ಥ ಏನು ಅಂತ ಯೋಚನೆ ಮಾಡಿದಾಗ ನೀವೇನಾದ್ರೂ UK ಟೂರಿಸ್ಟ್ ವೀಸಾಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಳ್ಳಿ. ಈಗ ಒಂದು CUA ನಿಮಗಾಗಿ ಒಂದು ಪೂರ್ತಿ ಕೆಲಸವನ್ನ ಮಾಡಬಲ್ಲದು. ಅದು ನಿಮ್ಮ ಪಾಸ್ಪೋರ್ಟ್ ಮತ್ತೆ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಗಳನ್ನ ಪುಲ್ ಅಪ್ ಮಾಡಿಕೊಂಡು ವೀಸಾ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಸರಿಯಾದ ಫಾರ್ಮ್ ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಫಿಲ್ ಮಾಡಿ ಮತ್ತೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನೂ ಕೂಡ ಅಪ್ಲೋಡ್ ಮಾಡಬಲ್ಲತ್ತೆ. ಅದು ಗ್ಲಿಚ್ ಇಂದ ಹಿಡ್ಕೊಂಡು ಕ್ಯಾಪ್ಚಾ ಕೋಡ್ಸ್ ಮತ್ತೆ ಒಂದು ಮಿಸ್ ಫೈರ್ಸ್ ಗಳನ್ನೂ ಕೂಡ ಹ್ಯಾಂಡಲ್ ಮಾಡಬಲ್ಲದು. ಇದೆಲ್ಲ ಆಗ್ಬೇಕಾದ್ರೆ ನೀವು ಒಂದೇ ಒಂದು ಟ್ಯಾಬ್ ನ ಕೂಡ ಓಪನ್ ಮಾಡಬೇಕಾಗಿಲ್ಲ. ಇದು ಕೇವಲ ಶುರುವಾತು ಅಷ್ಟೇ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಎಲ್ಲ ಚೇಂಜ್ ಆಗುತ್ತೆ ಅಂತ ನಾವೇ ನೋಡ್ತಾ ಹೋಗ್ತೀವಿ. ಇದೆಲ್ಲ ತುಂಬಾನೇ ಇಂಪ್ರೆಸಿವ್. ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಷ್ಟೆಲ್ಲ ನಡೀತಿದ್ದಾಗ ಎಐ ಕೆಲವು ಕಾಲುಗಳನ್ನ ತುಳಿತಾ ಇದೆ. ಈ ಒಂದು ಬಿಸ್ನೆಸ್ ಮೆಚೂರ್ ಆದ ಹಾಗೆ ಈ ಕಂಪನಿಗಳನ್ನ ಕಟ್ ಹಾಕೋ ರೆಗ್ಯುಲೇಷನ್ಸ್ ಮತ್ತೆ ಕೋರ್ಟ್ ಕೇಸಸ್ ಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಿದೆ ನೋಡಿ. ನಾವಿವತ್ತು 2 ದೊಡ್ಡ ರೇಟ್ಸ್ ಗಳ ಬಗ್ಗೆ ಕವರ್ ಮಾಡ್ತಾ ಇದೀವಿ. ಅಂದ್ರೆ ಈ ಒಂದು ನ್ಯೂಯಾರ್ಕ್ ಒಂದು ಸೆಟ್ ಆಫ್ ಎಐ ರೆಗ್ಯುಲೇಷನ್ಸ್ ನ ಪಾಸ್ ಮಾಡೋ ಹಂತದಲ್ಲಿದೆ. ಅದರ ಅಸೆಂಬ್ಲಿ ಮತ್ತೆ ಸೆನಾಟ್ ಎರಡೂ ಕೂಡ ಒಂದು ರೇಸ್ ಆಕ್ಟ್ ನ ಅಪ್ರೂವ್ ಮಾಡ್ಕೊಂಡಿದೆ. ಇದು ಹೆಚ್ಚು ಕಡಿಮೆ ಎಐ ಫ್ಯೂಯಲ್ಡ್ ಈ ಒಂದು ಕೆಲಾಮಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ತಡೆಯೋದಕ್ಕೆ ಕೆಲವು ಬೇಸಿಕ್ ಸೇಫ್ ಗಾರ್ಡ್ಸ್ ನ ಕ್ರಿಯೇಟ್ ಮಾಡೋದಕ್ಕೂ ಸಹ ಟ್ರೈ ಮಾಡ್ತಾ ಬರ್ತಿದೆ. ಇನ್ನು ಆಕ್ಟ್ ಫ್ರಂಟಿಯರ್ ಮಾಡೆಲ್ಸ್ ಗಳನ್ನ ಟಾರ್ಗೆಟ್ ಮಾಡುತ್ತೆ ಮತ್ತೆ ಅವು ಕ್ರಿಟಿಕಲ್ ಹಾರ್ಮ್ ಮಾಡೋದನ್ನು ಕೂಡ ತಡೆಯೋದಕ್ಕೆ ಎಲ್ಲ ಹೋಪ್ ಅನ್ನ ತಗೊಂಡಿದೆ. ಈಗ ಇದೇನು ಹೆಚ್ಚು ಮಾಡ್ತಿಲ್ಲ ಬಿಡಿ, ಇದೊಂದು ಟ್ರಾನ್ಸ್ಪರೆನ್ಸಿ ಬಿಲ್ ಅಂತ ಹೇಳ್ಬೋದು. ಇದು ಕಂಪನಿಗಳನ್ನ ತಮ್ಮ ಸೇಫ್ಟಿ ಪ್ರೋಟೋಕಾಲ್ಸ್ ಏನಿದೆ ಅದನ್ನ ಪಬ್ಲಿಷ್ ಮಾಡಬೇಕು ಅಂತ, ಥರ್ಡ್ ಪಾರ್ಟಿ ಸೇಫ್ಟಿ ಆಡಿಟ್ಸ್ ಪಡ್ಕೊಳ್ಳೋದಕ್ಕೂ, ಹಾಗೆ ಮತ್ತೆಲ್ಲ ಏನೆಲ್ಲ ಇರುತ್ತೆ ಅಂದ್ರೆ ಎದುರು ಆಗುವಂತಹ ಸೇಫ್ಟಿ ಇಶ್ಯೂಸ್ ಗಳನ್ನ ಡಿಸ್ಕ್ಲೋಸ್ ಮಾಡಬೇಕು ಅಂತ ರಿಕ್ವೈರ್ ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ನೋಡಿದಾಗ ಈ ಒಂದು ಕಮೆಂಟರ್ ಬರೆಯೋ ಹಾಗೆ ಈ ಒಂದು ಸ್ಟೇಟ್ ಅದನ್ನ ಗರಿಷ್ಠವಾಗಿ ಮತ್ತೆ ವಕ್ರವಾಗಿ ಎನ್ಫೋರ್ಸ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಸಹ ನೋಡಿ, ಈ ಎಲ್ಲಾ ಇನ್ವಾಲ್ವ್ ಆದ ಕಂಪನಿಗಳ ಮೇಲೆ ಸಬ್ಸ್ಟೆನ್ಷಿಯಲ್ ಕಾಸ್ಟ್ ಗಳು ಏನಿರುತ್ತೆ ಅದನ್ನ ಹರಿದು ಹೋಗೋ ಹಾಗೆ ಅವಾಯ್ಡ್ ಮಾಡೋ ಒಂದು ಸ್ಪಷ್ಟವಾದ ಕೆಲಸಗಳು ಖಂಡಿತವಾಗ್ಲೂ ಬರುತ್ತೆ. ಆದ್ರೆ ಎಐ ನ ಒಂದು ಕಾನ್ಸಿಕ್ವೆನ್ಸಸ್ ಇಂದ ನಾವು ನೋಡೋದಾದ್ರೆ ಹೇಗೆ ಆಂಟಿಸಿಪೇಟ್ ಮಾಡೋದು ಅಥವಾ ಒಂದು ಡೀಲ್ ಮಾಡೋದು ಅನ್ನೋದ್ರ ಬಗ್ಗೆ ನಮ್ಗೆ ರಿಯಲ್ ಪ್ರೆಸಿಡೆಂಟ್ ಇಲ್ಲದೆ ಇರೋದ್ರಿಂದ ಇದೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಇದು ಪ್ರಪಂಚದಾದ್ಯಂತ ಎಐ ರೆಗ್ಯುಲೇಷನ್ಸ್ಗೆ ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನ ಸೆಟ್ ಮಾಡುತ್ತೆ. ಆದ್ರೆ ತುಂಬಾನೇ ಲೈವ್ಲಿ ಆದ ಬ್ಯಾಟಲ್ ನಡೀತಿರೋದು ಈ ಕಂಪನಿಗಳಿಗೆ ರಿಯಲ್ ಆಪೋನೆಂಟ್ಸ್ ಗಳು ತಮ್ಮದೇ ಆದ ಒಂದು ಕಮರ್ಷಿಯಲ್ ಇಂಟ್ರೆಸ್ಟ್ ಜೊತೆ ಇರೋ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಮೇಲಿನ ಫೈಟ್ ಅಂತ ಹೇಳ್ಬೋದು. ಇನ್ನು ಎಐ ಮಾಡೆಲ್ ತಮ್ಮ ಒಂದು ಟ್ರೈನಿಂಗ್ ಆಗಿ ಹ್ಯೂಜ್ ಅಮೌಂಟ್ಸ್
ಆಫ್ ಡೇಟಾನ ಬಳಸ್ತಿದೆ. ಹಾಗೇನೆ ಇದೊಂದು ಸೀಕ್ರೆಟ್ ಖಂಡಿತವಾಗ್ಲೂ ಅಲ್ಲ. ಆ ಡೇಟಾದಲ್ಲಿ ಹೆಚ್ಚಿನದು ಬೇರೆಯವ್ರದ್ದೇ. ಅದರ ಮೇಲೆ ಅವರಿಗೆ ಕ್ಲಿಯರ್ ಕಾಪಿರೈಟ್ ಇದ್ದೇ ಇರುತ್ತೆ. ಮತ್ತೆ ಈ AI ಕಂಪನಿಗಳು ನಿಖರವಾಗಿ ಅವರ ಪರ್ಮಿಷನ್ ಅನ್ನ ಕೇಳೋದೇ ಇಲ್ಲ. ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ನಿಂದ ಹಿಡಿದು ಈ ಒಂದು ಪೈರೇಟೆಡ್ ಬುಕ್ಸ್ ತನಕ ಅವರು ಓನರ್ಸ್ಗೆ ಕಾಂಪನ್ಸೇಟ್ ಮಾಡದೆ ದೊಡ್ಡ ಪ್ರಮಾಣದ ಡೇಟಾ ತಮ್ಗಾಗಿ ತಗೊಂಡಿದ್ದಾರೆ. ಹಾಗಾಗಿ ದ ಇಂಡಿಯನ್ ಎಕ್ಸ್‌ಪ್ರೆಸ್ ನಿಂದ ಹಿಡಿದು ದ ವಾಲ್ ಸ್ಟ್ರೀಟ್ ಜರ್ನಲ್ ತನಕ ಎಲ್ಲರೂ ಕೂಡ ಪ್ರಪಂಚದಾದ್ಯಂತ ಕೋರ್ಟ್ಸ್ ನಲ್ಲಿ ಈ ಒಂದು ಕಂಪನಿಗಳನ್ನ ಸ್ಯೂ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನೋಡಿ. ಆದ್ರೆ ಲೀಗಲಿ ಇದೊಂದು ಗ್ರೇ ಏರಿಯಾ. ನಮ್ಮ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್ ನಾವು ನೋಡಿದಾಗ ಈ ಎರಾಗಾಗಿ ಕ್ರಿಯೇಟ್ ಆಗೇ ಇರಲಿಲ್ಲ. ಅವನ್ನ ನಾವು ಏನ್ ಮಾಡ್ತೀವಿ, ಒಬ್ಬ ವರ್ಕ್ ನ ಕಾಪಿ ಮಾಡೋ ಒಂದು ರೆಗ್ಯುಲರ್ ಹ್ಯೂಮನ್ಸ್ಗಾಗಿ ಕ್ರಿಯೇಟ್ ಮಾಡಲಾಗ್ತಿತ್ತು. ಒಂದು ಮಷಿನ್ ಈ ಒಂದು ಪೆಟಾಬೈಟ್ಸ್ ನಾವು ನೋಡಿದಾಗ ಅಂದ್ರೆ ಈ ಒಂದು ಡೇಟಾ ಏನಿರುತ್ತೆ ಒಂದ್ಸಲಕ್ಕೆ ಓದ್ಕೊಂಡು ಆಮೇಲೆ ಅದನ್ನ ಜೀವಂತ ಇರೋ ಯಾರಿಗಿಂತಲೂ ಕೂಡ ಚೆನ್ನಾಗಿ ಪ್ಲೇ ಅರೌಂಡ್ ಮಾಡೋದು ಕಲಿಯೋ ಒಂದು ಸಿಚುವೇಶನ್ಸ್ಗೆ ನಾವು ಅಳವಡಿಸ್ಕೊಳ್ಳಲಾಗತ್ತೆ. ಹಲವು ಒಂದು ಲೀಗಲ್ ಕಾನ್ಸೆಪ್ಟ್ಸ್ಗಳು ಇಲ್ಲಿ ಸುಮ್ಮನೆ ಕುಸಿದ್ ಬೀಳುತ್ತೆ ಕೂಡ. ಅದಕ್ಕಾಗಿ ನಾವು ಏನ್ ಮಾಡ್ತೀವಿ, ಇಂಡಿಯನ್ ಗವರ್ಮೆಂಟ್ ಉದಾಹರಣೆಗೆ ನಾವು ನೋಡಿದಾಗ ಕಾಪಿ ರೈಟ್ಸ್ ಹೇಗೆ ವರ್ಕ್ ಆಗ್ಬೇಕು ಅಂತ ರೀಥಿಂಕ್ ಮಾಡೋದಕ್ಕೆ ಒಂದು ಪ್ಯಾನಲ್ ನ ಸೆಟಪ್ ಮಾಡ್ಕೊಂಡಿದೆ. ಇತ್ತೀಚೆಗೆ AI ಕಂಪನಿಗಳು ದೊಡ್ಡದಾಗಿ ವಿನ್ ಏನೋ ಆಗಿದೆ. ಹಲವಾರು ಆಥರ್ಸ್ ಇತ್ತೀಚೆಗೆ ಒಂದು ಆಂಟ್ರೋಪಿಕ್ ನ ಅಂದ್ರೆ ಕ್ಯಾಲಿಫೋರ್ನಿಯಾ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಎಳೆದುಕೊಂಡು ಹೋಗಿ 5 ಮಿಲಿಯನ್ ಬುಕ್ಸ್ ನ ಪರ್ಮಿಷನ್ ಇಲ್ಲದೆ ಬಳಸಿದ್ದಕ್ಕಾಗಿ ಪೇ ಅಪ್ ಮಾಡಿ ಅಂತಾನು ಕೂಡ ಕೇಳಿದ್ರು. ಇನ್ನು ಕೋರ್ಟ್ ಕಾನೂನನ್ನ ಸ್ಟ್ರಿಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಆಂಟ್ರೋಪಿಕ್ ಈ ಒಂದು ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ಇನ್ ಡ್ಯಾಮೇಜಸ್ ಕೂಡ ಪೇ ಮಾಡಬೇಕಾಗತ್ತೆ ಅಂತ ಹೇಳಿದೆ. ಇದರಿಂದ ಕಂಪನಿ ತಕ್ಷಣವೇ ಬ್ಯಾಂಕ್ರಪ್ಟ್ ಕೂಡ ಆಗಿತ್ತು. ಆದ್ರೆ ಕೋರ್ಟ್ ಆಂಟ್ರೋಪಿಕ್ ಪರವಾಗಿ ತೀರ್ಪನ್ನು ಕೂಡ ಕೊಟ್ಟಿದೆ ನೋಡಿ. ಈ ಒಂದು ಕಾಪಿರೈಟ್ ಲಾಸ್ ನಾವು ನೋಡಿದಾಗ ಫೇರ್ ಯೂಸ್ ಅಂತ ಕರೆಯೋದಕ್ಕಾಗಿ ಜನರಿಗೆ ಬೇರೆಯವರ ಒಂದು ವರ್ಕ್ ನ ಪರ್ಮಿಷನ್ ಇಲ್ಲದೆ ಬಳಸೋದಕ್ಕೂ ಸಹ ಅಲೋ ಮಾಡುತ್ತೆ. ನೀವು ರೀಸನಬಲ್ ಆಗದಷ್ಟು ಕೂಡ ಕಾಲ ಮತ್ತೆ ಒರಿಜಿನಲ್ ವರ್ಕರ್ಸ್ಗೆ ಯಾವುದೇ ರೀತಿ ಹರ್ಟ್ ಮಾಡದೇ ಇರೋಷ್ಟು ಕೂಡ ಒಂದು ಸಿಚುವೇಶನ್ ಬರುತ್ತೆ. ಮತ್ತೆ ಕೋರ್ಟ್ಗೆ ಬೇರೆಯವರ ವರ್ಕ್ ನಿಂದ ನಾವು ನೋಡಿದಾಗ ಒಂದು ಟ್ರಾನ್ಸ್ಫಾರ್ಮೇಟಿವ್ ಟೆಕ್ನಾಲಜಿ ಕ್ರಿಯೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಫೇರ್ ಆಗಿ ಯೂಸ್ ಇರಲಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. AI ರೌಂಡ್ಸ್ಗೆ ಸಂಬಂಧಪಟ್ಟ ಹಾಗೆ ಫೈರ್ ಹೌಸ್ ಆಫ್ ಡೆವಲಪ್ಮೆಂಟ್ ಬೇಕಾದಷ್ಟು ಕಡೆ ನಡೀತಿದೆ. ಇದ್ರ ಬಗ್ಗೆ ಎಷ್ಟು ಡೀಟೇಲ್ಸ್ ಸಿಗುತ್ತೋ ಅಷ್ಟು ಕೂಡ ಮುಂದಿನ ರೌಂಡ್ ಅಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ತೀನಿ. ಈಗ ಮುಂದಿನ ಸ್ಟೋರಿಯಲ್ಲಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಗಳಿಗೆ RBI ಇಂದ ಹೊಸ ಪ್ರಯಾರಿಟಿ ಲೆಂಡಿಂಗ್ ರೂಲ್ಸ್ ಗಳು ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI ಕಳೆದ ಕೆಲವು ತಿಂಗಳುಗಳಿಂದ ಬ್ಯಾಂಕ್ಸ್ ಗಳ ಒಂದು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಟ್ವಿಕ್ ಮಾಡ್ತಾನೆ ಇದೆ. ಮತ್ತೆ ಇತ್ತೀಚೆಗೆ ಅದನ್ನ ಮತ್ತೊಮ್ಮೆ ಮಾಡಿದೆ ಅಂತಾನು ಹೇಳ್ಬೋದು. ಮೊದಲು ಮಾರ್ಚ್ 2025ರಲ್ಲಿ ಒಂದು ಹ್ಯೂಜ್ ಪ್ಯಾಕೇಜ್ ಆಫ್ ಚೇಂಜಸ್ ಕೂಡ ಇತ್ತು. ಅದರಲ್ಲಿ ನಾವು PSL ನಿಂದ ನೋಡಿದಾಗ ಒಂದು ಸ್ಕೋಪ್ ನ ಕೂಡ ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಅದರ ಹಲವಾರು ಒಂದು ಥ್ರೆಶೋಲ್ಡ್ ಕೂಡ ಬದಲಾಯಿಸಿತ್ತು. ಆಮೇಲೆ ಈ ತಿಂಗಳು ಜೂನ್ 2025ರಲ್ಲಿ ಮೈಕ್ರೋ ಫೈನಾನ್ಸ್ ಲೋನ್ಸ್ ಹೇಗೆ ವರ್ಕ್ ಆಗಬೇಕು ಅನ್ನೋದರ ಒಂದು ಕಾನೂನನ್ನು ಕೂಡ ಮಾಡಿಫೈ ಮಾಡ್ತು. ಈಗ RBI ತನ್ನ ಒಂದು PSL ನಾರ್ಮ್ಸ್ ಮತ್ತೆ ಒಂದು ರಿವೈಸ್ ಮಾಡ್ಕೊಂಡಿದೆ. ಈ ಬಾರಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಗಳಿಗಾಗಿ ಸಂಕ್ಷಿಪ್ತವಾಗಿ ನಾವಿಲ್ಲಿ ನೋಡಿದಾಗ FY 2025 ಮತ್ತೆ 26 ರಿಂದ SFBs ತಮ್ಮ ಒಂದು ಟೋಟಲ್ ಲೋನ್ಸ್ ನ ಕೇವಲ 60% ನಷ್ಟು ಪ್ರಯಾರಿಟಿ ಸೆಕ್ಟರ್ಸ್ ಗೆ ಡೈರೆಕ್ಟ್ ಮಾಡಬೇಕು ಅಂತ. ಮೊದಲು ಇದು 75% ಇತ್ತು. ಇದು ಕೇಳೋಕೆ ಒಂದು ಟೆಕ್ನಿಕಲ್ ಡೀಟೇಲ್ ಅಂತ ಅನ್ಸ್ಬೋದು, ಆದ್ರೆ ಇದೊಂದು ಸಾವಿರಾರು ಕೋಟಿ ಕ್ಯಾಪಿಟಲ್ ನ ಕದಲಿಸಬಲ್ಲ ಅಂದ್ರೆ ಈ ಒಂದು ಡಿಸಿಷನ್ ಏನಿರುತ್ತೆ ಅದನ್ನ ಚೇಂಜ್ ಮಾಡಬಲ್ಲ ಒಂದು ಸೆಕ್ಟರ್ ಅಂತ ಹೇಳ್ಬೋದು. ಈ ಚೇಂಜಸ್ ಯಾಕೆ ಈಗ ಆಗ್ತದೆ, ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ನಾವು ನೋಡಿದಾಗ ಹಾಗೆ ಸರ್ವ್ ಮಾಡೋ ಒಂದು ಬಾರೋವರ್ಸ್ ಕೂಡ ಇದರ ಮೇಲೆ ಅರ್ಥ ಏನು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಂಡರ್ ಸರ್ವ್ಡ್ ಈ ಒಂದು ಸೇವೆಗಳಿಗಾಗಿ ಹುಟ್ಟಿದ್ದಾದ್ರೂ ಹೇಗೆ ನೋಡಿ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಒಂದು ಇಂಟ್ರೆಸ್ಟಿಂಗ್ ಕ್ಯಾಟಗರಿ ಆಫ್ ಬ್ಯಾಂಕ್ಸ್ ಅಂತ ಗೊತ್ತಾಗುತ್ತೆ. RBI ಅವನ್ನ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಒಂದು ಪ್ರಮೋಟ್ ಮಾಡೋ ಒಂದು ಸ್ಪೆಸಿಫಿಕ್ ಮಿಷನ್ ನೊಂದಿಗೆ ಕ್ರಿಯೇಟ್ ಮಾಡ್ತು. ಈ ಬ್ಯಾಂಕ್ಸ್ ಗಳಲ್ಲಿ ಹಲವು ತಮ್ಮ ಜೀವನವನ್ನ ಮೈಕ್ರೋ ಫೈನಾನ್ಸ್ ಲೀಡರ್ಸ್ಗಾಗಿ ಶುರು ಮಾಡಿದ್ದು ಕೂಡ ನೋಡಿ. ಈ ಒಂದು ದೊಡ್ಡ ಬ್ಯಾಂಕ್ಸ್ ಗಳು ಹೆಚ್ಚಾಗಿ ಕಡೆಗಾಣಿಸ್ತಿದ್ದ ಒಂದು ಬಾರೋರ್ಸ್ ಗಳು ಯಾರೆಲ್ಲ ಇರ್ತಾರೆ ಅವ್ರಿಗೆ ಸರ್ವ್ ಮಾಡೋದ್ರ ಮೇಲೆ ಫೋಕಸ್ ಮಾಡುತ್ತೆ ಅನ್ನೋ ಒಂದು ಕಂಡೀಷನ್ ಮೇಲೆ ಅವ್ರಿಗಾಗಿ ಬ್ಯಾಂಕಿಂಗ್ ಲೈಸೆನ್ಸ್ ನು ಕೂಡ ಕೊಡಲಾಗ್ತಿತ್ತು. ಇನಿಷಿಯಲ್ ಲೈಸೆನ್ಸಿಂಗ್ ರೂಲ್ಸ್ ಪ್ರಕಾರ ಒಬ್ಬ SFB ತನ್ನ ಒಂದು ಅಡ್ಜಸ್ಟೆಡ್ ನೆಟ್ ಬ್ಯಾಂಕ್ ಕ್ರೆಡಿಟ್ಸ್ ನ ಅಥವಾ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ತಮ್ಮ ಎಲ್ಲಾ ಲೋನ್ಸ್ ಗಳ 3/4 ಭಾಗ ಬರೋಬ್ಬರಿ 75% ನಷ್ಟು PSL ಸೆಕ್ಟರ್ಗೆ ಅಲೋಕೇಟ್ ಮಾಡಬೇಕಾಗಿತ್ತು. ಇನ್ನು ರೆಗ್ಯುಲರ್ ಕಮರ್ಷಿಯಲ್ ಬ್ಯಾಂಕ್ಸ್ ಇದಕ್ಕೆ ಹೋಲಿಸಿದ್ರೆ ಕೇವಲ 40% ನಷ್ಟು ಕಡಿಮೆ ಟಾರ್ಗೆಟ್ ಅನ್ನ ಹೊಂದಿದೆ. ಅಂದ್ರೆ PSL SFB ಗಳ ಒಂದು ಆಪರೇಷನ್ಸ್ ನಾವು ನೋಡಿದಾಗ ಇದರ ಒಂದು ಕೋರ್ ಆಗಿತ್ತು ಗೊತ್ತಾ. ಕೇವಲ ಕಂಪ್ಲೈನ್ಸ್ ರಿಕ್ವೈರ್ಮೆಂಟ್ಸ್ ಆಗಿರಲಿಲ್ಲ. SFBs ತಮ್ಮ ಒಂದು ಪೂರ್ತಿ ಪೋರ್ಟ್ಫೋಲಿಯೋನ ನಾವು ನೋಡಿದಾಗ ಮೈಕ್ರೋ ಲೋನ್ಸ್, ಸ್ಮಾಲ್ ಫಾರ್ಮರ್ ಕ್ರೆಡಿಟ್ ಮತ್ತೆ ಟೈನಿ MSME ಲೋನ್ಸ್ ಗಳೇನಿದೆ ಇತ್ಯಾದಿಗಳನ್ನ ಸುತ್ತಲೂ ನೋಡ್ಕೊಂಡು ಬಿಲ್ಡ್ ಮಾಡ್ಕೊಂಡಿದ್ರು. ಈ ಒಂದು ಮ್ಯಾಂಡೇಟ್ ಮೀಟ್ ಮಾಡೋದಕ್ಕೆ ಇದು ಅವರಿಗೆ ಕಠಿಣವಾದ ಅಂದ್ರೆ 75% ಟಾರ್ಗೆಟ್ ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು ಕೂಡ. ಆದ್ರೆ
ಆದ್ರೆ ಇದ್ರ ಜೊತೆ ಸೈಡ್ ಎಫೆಕ್ಟ್ಸ್ ಕೂಡ ಬೇಕಾದಷ್ಟು ಬಂತು. ಈ ಫೈನಾನ್ಷಿಯಲ್ ಇಯರ್ ನಿಂದ FY 2025 ಮತ್ತೆ 26 RBI ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ಗೆ PSL ನಾವು ನೋಡಿದಾಗ ರಿಕ್ವೈರ್ಮೆಂಟ್ಸ್ 75% ಇಂದ 60% ಬದಲಾಯಿಸಿದೆ. ಇದರ ಅರ್ಥವೇನು ಅಂತ ನೀವೇ ಯೋಚನೆ ಮಾಡಿ. ಎಫೆಕ್ಟಿವ್ ಆಗಿ SFB ಯ ಪೋರ್ಟ್ಫೋಲಿಯೋ ನಾವು ನೋಡಿದಾಗ 15% ಇದ್ದಕ್ಕಿದ್ದ ಹಾಗೆ ಫ್ರೀಡಪ್ ಆಗಿದೆ. ಅಂದ್ರೆ ಇದನ್ನ ಬೇರೆ ಒಂದು ನಾನ್ PSL ಸೆಗ್ಮೆಂಟ್ಸ್ಗೆ ಲೆಂಡ್ ಮಾಡಬಹುದು ಅಂತ. ಇನ್ನು ಕ್ಯುಮ್ಯುಲೇಟಿವ್ಲಿ ಅದು 41,000 crores ಆಫ್ ಕ್ಯಾಪಿಟಲ್ ಇದು ಇದ್ದಕ್ಕಿದ್ದ ಹಾಗೆ ಅವೈಲೇಬಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಬ್ಯಾಂಕ್ಸ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಅದನ್ನ ಕಳಿಸ್ಕೊಡ್ಬೋದು. RBI ನ ಒಂದು ಅನೌನ್ಸ್ಮೆಂಟ್ ಈ ಒಂದು ಚೇಂಜ್ಗೆ ಡೀಟೇಲ್ಡ್ ಆಗಿ ರ್ಯಾಷನಲೈಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಏನನ್ನೂ ಕೂಡ ಹೇಳಕ್ಕಾಗಲ್ಲ. ಆದ್ರೆ ಇಂಡಸ್ಟ್ರಿಯಲ್ಲಿರೋ ಎಲ್ಲರೂ ಕೂಡ ಇದು ಯಾಕೆ ಮಾಡಲಾಯಿತು ಅಂತ ಚರ್ಚೆ ಮಾಡ್ತಿದ್ದಾರೆ. ನಮ್ಗೆ ತಿಳಿದಿರೋ ಡೇಟಾ ಪ್ರಕಾರ ಈ ಅಡ್ಜಸ್ಟ್ಮೆಂಟ್ ಮುಖ್ಯವಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಗುರಿಯನ್ನ ಹೊಂದಿದೆ ಅಂತ ತೋರಿಸುತ್ತೆ. ನೋಡಿ, 75% PSL ಮ್ಯಾಂಡೇಟ್ ಜೊತೆ ಒಂದು ಮೇಜರ್ ಪ್ರಾಬ್ಲಮ್ ಕೂಡ ಇತ್ತು. ಬ್ಯಾಂಕರ್ ವಾಟ್ಸೋ ಪ್ರಕಾರ ಈ ಒಂದು ನಾರ್ಮ್ಸ್ ಮೀಟ್ ಮಾಡೋ ಪ್ರಯತ್ನದಲ್ಲಿ ಅವರು ಹೆಚ್ಚಾಗಿ ಲೋವರ್ ಕ್ವಾಲಿಟಿ ಬಾರೋವರ್ಸ್ಗೆ ರಿಸ್ಕಿಯರ್ ಲೋನ್ಸ್ ಕೊಡಬೇಕಾಗ್ತಿತ್ತು. ಸಾಕಷ್ಟು ಹೈಯರ್ ಕ್ವಾಲಿಟಿ PSL ಬಾರೋವರ್ಸ್ ನಾವು ನೋಡಿದಾಗ ಇದನ್ನ ಹುಡುಕೋದು ಒಂದು ಶಾಶ್ವತವಾದ ಚಾಲೆಂಜ್ ಆಗಿತ್ತು ಅಲ್ವಾ. ಇನ್ನು ಕ್ಯಾಪಿಟಲ್ SFB ಯ CEO ಆದಂತಹ ಸರ್ವಜಿತ್ ಸಿಂಗ್ ಸಂಬ್ರಾ ಹೇಳೋ ಪ್ರಕಾರ ಈ ಬ್ಯಾಂಕ್ಸ್ ಕೆಲವೊಮ್ಮೆ ಕ್ವಾಲಿಟಿಗಿಂತ ವಾಲ್ಯೂಮ್ಸ್ ಹಿಂದೆ ಬೀಳೋ ಸ್ಥಿತಿಯಲ್ಲಿ ಸ್ಟಕ್ ಆಗಿದೆ ಅಂತ. ಇದರಿಂದ ಹಲವು SFBsಗಳು ತುಂಬಾನೇ ಕಾನ್ಸಂಟ್ರೇಟೆಡ್ ಮೈಕ್ರೋ ಲೋನ್ ಪೋರ್ಟ್ಫೋಲಿಯೋ ಜೊತೆ ಉಳ್ಕೊಂಡ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಮೈಕ್ರೋ ಫೈನಾನ್ಸ್ PSL ಅಸೆಟ್ಸ್ ನ ರ್ಯಾಪಿಡ್ಲಿ ಬಿಲ್ಡ್ ಮಾಡೋ ಅತಿ ಸುಲಭವಾದ ದಾರಿಯಾಗಿತ್ತು. ಆದ್ರೆ ಇದು ಅವನ್ನ ತುಂಬಾ ವೀಕ್ ಆಗಿ ಮಾಡ್ತಾ ಇತ್ತು ಅಂತಾನೂ ಕೂಡ ಗೊತ್ತಾಗಿದೆ. ಇನ್ನು ಮೈಕ್ರೋ ಫೈನಾನ್ಸ್ ಒಂದು ರಫ್ ಪ್ಯಾಚ್ ನಿಂದ ಹೋಗೋದಕ್ಕೆ ಶುರು ಮಾಡಿದ ಹಾಗೆ ಪರಿಸ್ಥಿತಿ ದಿನೇ ದಿನೇ ಕೆಡ್ತಾ ಹೋಯಿತು. ನಿಜ ಹೇಳ್ಬೇಕು ಅಂತಂದ್ರೆ ರೀಸೆಂಟ್ ಡೇಟಾ ಪ್ರಕಾರ SFBsಗಳ ಒಂದು ಗ್ರಾಸ್ NPA ರೇಷಿಯೋನ ನಾವು ನೋಡಿದಾಗ ಒಂದು ವರ್ಷದ ಹಿಂದಿನ ಸುಮಾರು 3.5% ಇಂದ ಮಾರ್ಚ್ 2025ರಲ್ಲಿ 4.35%ಗೆ ಜಂಪ್ ಆಗಿತ್ತು ಕೂಡ. ಆನಲಿಸ್ಟ್ಗಳು ಇದಕ್ಕೆ SFBsಗಳ ಒಂದು ಮೈಕ್ರೋ ಫೈನಾನ್ಸ್ ಲೋನ್ಸ್ ಮೇಲಿನ ಹೆವಿ ಎಕ್ಸ್ಪೋಜರೇ ಕಾರಣ ಅಂತ ಹೇಳಿರೋದು. ಈ ಒಂದು RBI ಮೂವ್ನ ನಾವು ನೋಡಿದಾಗ SFBsಗಳ ಒಂದು ಡಿ ರಿಸ್ಕಿಂಗ್ ಮಾಡುವಂತಹ ಒಂದು ಹಂತದಲ್ಲಿದೆ. ಅಂದ್ರೆ ಅವರ ಒಂದು ಲೋನ್ ಬುಕ್ಗಳ ಡೈವರ್ಸಿಫೈ ಮಾಡೋದನ್ನ ಬಿಟ್ಟು ಕಾನ್ಸಂಟ್ರೇಷನ್ ರಿಸ್ಕ್ ಕಡಿಮೆ ಮಾಡೋದಕ್ಕೆ ಗುರಿ ಹೊಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ, SFBsಗಳಿಗೆ ಈ ಒಂದು ಚೇಂಜ್ ಒಂದು ದೊಡ್ಡ ವರದಾನ ಕೂಡ. ಇದು ಒಂದು ಮಾಸಿವ್ ಅಮೌಂಟ್ ಆಫ್ ಕ್ಯಾಪಿಟಲ್ ನ ಫ್ರೀ ಅಪ್ ಮಾಡುತ್ತೆ. ಹಾಗೇನೆ ಒಂದು ಲೆಂಡ್ ಅಪ್ ಮಾಡ್ತಿದ್ದ ಪ್ರತಿ 7 ರೂಪಾಯಿಗಳಲ್ಲಿ 1 ರೂಪಾಯಿ ಏನಿದೆ ಅದನ್ನ ಕಮ್ಮಿ ಮಾಡಬಹುದು. ಇದು ಮೊದಲ PSL ಕೋರ್ಸ್ ನ ಮೀಟ್ ಮಾಡೋದ್ರಲ್ಲಿ ಒಂದು ಲಾಕ್ಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಟಾರ್ಗೆಟ್ ಹಿಂದೆ ಬೀಳೋ ಬದಲು SFBsಗಳು ಈ ಒಂದು ಫಂಡ್ಸ್ ನ ಚಂಕ್ ಏನಿರುತ್ತೆ ಅದನ್ನ ಬೇರೆ ಆಪರ್ಚುನಿಟಿಗಳಲ್ಲಿ ಬಳಸಬಹುದು. ಐಡಿಯಲಿ ನಾವು ನೋಡಿದಾಗ ಹೆಚ್ಚು ಸೇಫರ್ ಆಗಿರುತ್ತೆ ಮತ್ತೆ ಹೆಚ್ಚು ಪ್ರಾಫಿಟಬಲ್ ಕೂಡ ಆಗಿರುತ್ತೆ. ಇನ್ನು ಡಿಪ್ಲಾಯ್ ಕೂಡ ಮಾಡಬಹುದು ಸ್ಟೆಪ್ ಬೈ ಸ್ಟೆಪ್. ಅವರು ಈಗ PSL ಕಾನ್ಸ್ಟೆಂಟ್ಸ್ ಗಳಿಂದಾಗಿ ಮೊದಲು ದೂರ ಇದ್ದಂತಹ ಸೆಗ್ಮೆಂಟ್ಸ್ ಅಲ್ಲಿ ಹೆಚ್ಚು ಎಕ್ಸ್ಪ್ಯಾಂಡ್ ಸಹ ಆಗಬಹುದು. ಈ ಫ್ಲೆಕ್ಸಿಬಿಲಿಟಿ ಅವರ ಪ್ರಾಫಿಟಬಿಲಿಟಿ ಮತ್ತೆ ಸಸ್ಟೈನಬಿಲಿಟಿ ಇದನ್ನ ದೊಡ್ಡದಾಗೂ ಕೂಡ ಮಾಡುತ್ತೆ. ಹೈಯರ್ ರಿಸ್ಕ್ ಅಥವಾ ಲೋವರ್ ಈಲ್ಡ್ ಅಕೌಂಟ್ಸ್ ಅಕ್ಸೆಪ್ಟ್ ಮಾಡೋ ಅವ್ರ ಮೇಲಿನ ಒಂದು ಪ್ರೆಷರ್ ಕಡಿಮೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈಗ ಅವರು ಹೆಚ್ಚು ಚೂಸಿಯಾಗಿ ಕೂಡ ಇರಬಹುದು. ಆದ್ರೆ ಸಹಜವಾಗಿ ಇಲ್ಲೊಂದು ಫ್ಲಿಪ್ ಸೈಡ್ ಇದೆ ನೋಡಿ. ಈ ತರದ ಒಂದು ರೂಲ್ಸ್ ರಿಲ್ಯಾಕ್ಸ್ಡ್ ಆದಾಗ ಒಬ್ರು ಕೇಳಲೇಬೇಕು. ಯಾರು ಕಳ್ತ್ಕೊಳ್ತಾರೆ? ಈ ಕೇಸ್ನಲ್ಲಿ ಪ್ರಯಾರಿಟಿ ಸೆಕ್ಟರ್ ಬಾರೋವರ್ಸ್ ಈ ಹೊಡೆತವನ್ನ ಅಬ್ಸರ್ವ್ ಮಾಡಿದ್ದಾರೆ. ಇವರೇ ಆ ಒಂದು 75% ಮ್ಯಾಂಡೇಟ್ ನ ಇಂಟೆಂಟ್ ಬೆನಿಫಿಷಿಯರ್ಸ್ ಆಗಿದ್ದವರು. ರೈತರಾಗಿರ್ಬೋದು, ಸ್ಮಾಲ್ ಆಂಟರ್ಪ್ರನರ್ಸ್, ಲೋ ಕಾಸ್ಟ್ ಹೋಮ್ ಬೈಯರ್ಸ್ ಇತ್ಯಾದಿ. ನೋಡಿ, SFBs ಈ ಒಂದು ಡೈವರ್ಸಿಫೈ ಮಾಡೋದಕ್ಕೆ ಹೆಚ್ಚು ಫ್ರೀ ಆಗಿರೋದ್ರಿಂದ ಈ ಒಂದು ಅಂಡರ್ ಸರ್ವ್ಡ್ ಸೆಗ್ಮೆಂಟ್ಸ್ ಗಳಿಗೆ ಕಡಿಮೆ ಮನಿ ಫ್ಲೋ ಸಹ ಆಗ್ಬೋದು. ಆದ್ರೆ ಇದು ಎರಡು ರೀತಿ ಕೂಡ ಕೆಲಸ ಮಾಡುತ್ತೆ ನೋಡಿ. ಕೆಲವು ಒಂದು ಮಾರ್ಜಿನಲ್ ಬಾರೋವರ್ಸ್ಗೆ ಕ್ರೆಡಿಟ್ ಆಕ್ಸೆಸ್ ಮಾಡೋದು ಇನ್ನೂ ಕಷ್ಟ ಆಗ್ಬೋದು. ಯಾಕೆ ಅಂತಂದ್ರೆ ಬ್ಯಾಂಕ್ಸ್ ಹೆಚ್ಚು ಚೂಸಿಯರ್ ಆಗಿ ಒಂದು ಹೈಯೆಸ್ಟ್ ರಿಸ್ಕ್ ಸೆಗ್ಮೆಂಟ್ಸ್ ಗಳಿಗೆ ಕ್ರೆಡಿಟ್ ಏನಿರುತ್ತೆ ಅದನ್ನ ಸಪ್ಲೈ ಕಡಿಮೆ ಮಾಡಬಹುದು ಕೂಡ. ಅಂದ್ರೆ ಸಮಯದಲ್ಲಿ ನಾವು ನೋಡಿದಾಗ ಇದರ ಲೋನ್ಸ್ ಏನಿರುತ್ತೆ ಅಲ್ವಾ ಅಷ್ಟೊಂದು ಅಗ್ರೆಸಿವ್ ಆಗಿ ಮಾರ್ಕೆಟ್ ಮಾಡೋದನ್ನ ನೀವು ನೋಡೇ ಇರಬಹುದು. ಇದು ಕೆಲವೊಮ್ಮೆ ಏನ್ ಮಾಡುತ್ತೆ, ಓವರ್ ಕ್ರೆಡಿಟ್ ಇಂಡೆಪ್ಟ್ನೆಸ್ ಹಾಗೇನೆ ಒಂದು ಪೂರ್ ಕ್ರೆಡಿಟ್ ಪ್ರಾಕ್ಟೀಸ್ಗೆ ಕಾರಣ ಆಗುತ್ತೆ ಕೂಡ. ಇನ್ನು ಲಾಂಗರ್ ರನ್ ಅಲ್ಲಿ ನಾವು ನೋಡಿದಾಗ ಇದು ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ಗೆ ಒಳ್ಳೇದು ಕೆಟ್ಟದು ಅನ್ನೋದು ಒಂದು ಓಪನ್ ಕ್ವಶನ್ ಕೂಡ. ಇದು ಡೈರೆಕ್ಟ್ ಮನಿ ಸಪ್ಲೈನ ಕಡಿಮೆ ಮಾಡಿದ್ರು ಕೂಡ ಒಂದು ಲೆಸ್ ಪ್ರೆಡಿಯೇಟರಿ ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೆ ಈ ಒಂದು ಲಾಂಗ್ ರನ್ ನಲ್ಲಿ ಅಂಡರ್ ಸರ್ವ್ಡ್ ಗ್ರೂಪ್ಸ್ಗೆ ಉತ್ತಮವಾಗಿರ್ಬೋದು. RBI ನ ಲೇಟೆಸ್ಟ್ ಮೂವ್ ನೋಡಿದಾಗ ಬ್ಯಾಲೆನ್ಸ್ ಸಾಧಿಸೋ ಗುರಿಯನ್ನ ಹೊಂದಿದೆ. SFBsಗಳಿಗೆ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಇನ್ನೂ ಕೂಡ ಒಂದು ಪ್ರಯಾರಿಟಿ ಆಗಿರುತ್ತೆ. ಇನ್ನು ಅವರ ಲೋನ್ಸ್ ನಾವು ನೋಡಿದಾಗ 60% ಅಂಡರ್ ಸರ್ವ್ಡ್ ಬಾರೋವರ್ಸ್ ಕಡೆಗೆ ಓರಿಯೆಂಟೆಡ್ ಆಗಿರುತ್ತೆ. ಅದೇ ಸಮಯದಲ್ಲಿ ಇದು ಬ್ಯಾಂಕ್ಸ್ ಗಳಿಗೆ ತುಂಬಾನೇ ಹೆಚ್ಚು ಫ್ಲೆಕ್ಸಿಬಿಲಿಟಿ ಕೂಡ ಕೊಡುತ್ತೆ.
ಆಗುತ್ತೆ. ಅರ್ಲಿಯರ್ 75% PSL ತರದ ಒಂದು ರಿಜಿಡ್ ಮ್ಯಾಂಡೇಟ್ಸ್ಗಳ ಬದಲು RBI ತನ್ನ ಒಂದು ಹೆಲ್ತ್ಗೆ ಸರಿಯಾದ ಗಮನ ಕೊಡೋ ಒಂದು ಪ್ರಾಕ್ಟಿಕಲ್ ಟಾರ್ಗೆಟ್ಸ್ಗಳನ್ನ ಪ್ರಿಫರ್ ಮಾಡುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಆದಿತ್ಯ ಬಿರ್ಲಾ ಗ್ರೂಪ್ನ ಮೆಟಲ್ ಆರ್ಮ್ ಆದಂತಹ ಹಿಂಡಾಲ್ಕೋ ಇಂಡಸ್ಟ್ರೀಸ್ US ಬೇಸ್ಡ್ ಅಲ್ಯೂಕೆಮ್ ಕಂಪನೀಸ್ $125 million ಅಕ್ವೈರ್ ಮಾಡಿದೆ ಅಂತ ಅನೌನ್ಸ್ ಮಾಡಿದೆ. ಇದೊಂದು ಆಲ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ ಕೂಡ. ಈ ಡೀಲ್ ಹಿಂಡಾಲ್ಕೋದ ಒಂದು ಸ್ಟೆಪ್ ಡೌನ್ ಹೋಲಿ ಓನ್ಡ್ ಸಬ್ಸಿಡರಿ ಆದ ಆದಿತ್ಯ ಹೋಲ್ಡಿಂಗ್ಸ್ LLC ಮೂಲಕ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇನ್ನು ರೆಗ್ಯುಲೇಟರಿ ಅಪ್ರೂವಲ್ಸ್ ಕೂಡ ಸಿಕ್ಕಿದ ನಂತರ ಇದರಲ್ಲಿ ಬರುವಂತಹ ಕ್ವಾರ್ಟರ್ಲಿ ನಾವು ನೋಡಿದಾಗ ಕ್ಲೋಸ್ ಆಗೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಆಲುಕೆಮ್ ಒಹಾಯೋ ಹಾಗೆ ಅರ್ಕಾನ್ಸಸ್ ನಲ್ಲಿ 3 ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ಗಳು ಕೂಡ ಆಪರೇಟ್ ಮಾಡುತ್ತೆ. ಇದರ ಒಂದು ಕಂಬೈನ್ಡ್ ಆನ್ಯುವಲ್ ಕೆಪಾಸಿಟಿ ನಾವು ನೋಡಿದಾಗ 60,000 ಟನ್ಸ್ ಆಗ್ತಾ ಇದೆ. ಈ ಮೂವ್ ಹಿಂಡಾಲ್ಕೋದ ಎಕ್ಸಿಸ್ಟಿಂಗ್ 5 lakh ಟನ್ ಸ್ಪೆಷಾಲಿಟಿ ಅಲ್ಯೂಮಿನಿಯಾ ಕೆಪಾಸಿಟಿಗೆ ಮತ್ತಷ್ಟು ಸೇರ್ಪಡೆಯಾಗಲಿದೆ ಕೂಡ. FY 2030 ಹೊತ್ತಿಗೆ ಇದನ್ನ 1 million ಟನ್ಸ್ಗೆ ಸ್ಕೇಲ್ ಅಪ್ ಮಾಡೋ ಪ್ಲಾನ್ಗೆ ಇದು ಸಪೋರ್ಟ್ ಮಾಡುತ್ತೆ ಕೂಡ. ಈ ಒಂದು ಆಕ್ವಿಸಿಷನ್ ಉದ್ದೇಶನ ನಾವು ನೋಡಿದಾಗ ಹೈಟೆಕ್ ವ್ಯಾಲ್ಯೂ ಆಡೆಡ್ ಅಲ್ಯೂಮಿನಿಯಾ ಪ್ರಾಡಕ್ಟ್ಸ್ ಅಲ್ಲಿ ಹಿಂಡಾಲ್ಕೋ ಡೌನ್ ಸ್ಟ್ರೀಮ್ ಪೋರ್ಟ್ಫೋಲಿಯೋನ ಒಂದು ಸ್ಟ್ರೆಂತ್ ಮಾಡೋದು ಮತ್ತೆ ಒಂದು ನಾರ್ತ್ ಅಮೆರಿಕಾ ಮಾರ್ಕೆಟ್ ಅಲ್ಲಿ ಅದರ ಪ್ರೆಸೆನ್ಸ್ ನ ಕೂಡ ತುಂಬಾ ದೊಡ್ಡದಾಗಿ ಮಾಡುತ್ತೆ. ಎರಡನೇದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬರೋ ಶುಕ್ರವಾರ ಅಂದ್ರೆ ಜೂನ್ 27ರಂದು 1 ಲಕ್ಷ ಕೋಟಿ ಮೊತ್ತದ 7 ದಿನಗಳ ಅಂದ್ರೆ ವೇರಿಯಬಲ್ ರೇಟ್ ರಿವರ್ಸ್ ರೆಪೋ ಆಕ್ಷನ್ ಶೆಡ್ಯೂಲ್ ಮಾಡ್ತಾ ಇದೆ. ಇದರ ಉದ್ದೇಶ ಬ್ಯಾಂಕಿಂಗ್ ಸಿಸ್ಟಮ್ ನಿಂದ ಎಕ್ಸೆಸ್ ಲಿಕ್ವಿಡಿಟಿ ಹೆಚ್ಚುವರಿ ಹಣನ ನೋಡಿದಾಗ ಅಬ್ಸರ್ವ್ ಮಾಡೋದು ಅಂತ. ಕಳೆದ 2 ವಾರಗಳಿಂದ ಆವರೇಜ್ ಡೈಲಿ ಲಿಕ್ವಿಡ್ ಸರ್ಪ್ಲಸ್ ಸುಮಾರು 2.5 lakhs crore ಇದ್ದಿದ್ರಿಂದ ಈ ಕ್ರಮ ಬಂದಿದೆ. ಕಳೆದ ಸೋಮವಾರ ಒಂದೇ ದಿನ 2.43 lakhs crore ಸರ್ಪ್ಲಸ್ ಕೂಡ ಇತ್ತು. ವೇಟೆಡ್ ಆವರೇಜ್ ಕಾಲ್ ರೇಟ್ ನಾವು ನೋಡಿದಾಗ ಪಾಲಿಸಿ ರೆಪೋ ರೇಟ್ ಆದ 5.50% ಗಿಂತ ಕೆಳಗೆ 5.27% ಇಳಿದೋಗಿದೆ. ಇದು RBI ನ ಒಂದು ಕೊರೆಕ್ಟಿವ್ ಆಕ್ಷನ್ ತಗೊಳ್ಳೋದಕ್ಕೆ ಪ್ರೇರೇಪಿಸಿದೆ ಅಂತಾನೂ ಕೂಡ. ಬಾಂಡ್ ಡೀಲರ್ಸ್ ಪ್ರಕಾರ ಈ ಒಂದು ಫೈನ್ ಟ್ಯೂನಿಂಗ್ ಮೂವ್ ಶಾರ್ಟ್ ಟರ್ಮ್ ಬಾಂಡ್ ಈಲ್ಡ್ಸ್ ನ 3 to 4 ಬೇಸಿಸ್ ಪಾಯಿಂಟ್ಸ್ ಗಳಷ್ಟು ಹೆಚ್ಚುವಂತ ನಿರೀಕ್ಷೆನೂ ಕೂಡ ಇಟ್ಕೊಂಡಿದೆ. ಇದೇ RBI ಈ ವರ್ಷದ ಆರಂಭದಲ್ಲಿ ಲಿಕ್ವಿಡಿಟಿ ಏನಿದೆ ಅದನ್ನ ಇಂಜೆಕ್ಟ್ ಮಾಡಿರೋದು. ಆದ್ರೆ ಈಗ ಒಂದು ಅಬ್ಸರ್ವೇಷನ್ ಕಡೆಗಿನ ಈ ಶಿಫ್ಟ್ ಅನ್ನ ನಾವು ನೋಡಿದಾಗ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಯಲ್ಲಿ ಒಂದು ರೀಕ್ಯಾಲಿಬ್ರೇಷನ್ ಕೂಡ ಮಾಡ್ತಿದೆ ಅನ್ನೋದು ಇಲ್ಲಿ ಸೂಚಿಸುತ್ತೆ. ಕೊನೆಯ ಟಿಡ್ಬಿಟ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗೆ 1,388 crore ಸೆಟಲ್ಮೆಂಟ್ ಪ್ರಪೋಸ್ ಮಾಡ್ತಾ ಇದೆ. ಇನ್ನು ರಿಯೂಟರ್ಸ್ ವರದಿ ಪ್ರಕಾರ 2019 ರ ಒಂದು ಕೋ-ಲೊಕೇಶನ್ ಕೇಸ್ ನಿಂದ ಉಂಟಾದ ರೆಗ್ಯುಲೇಟರಿ ಹರ್ಡಲ್ಸ್ ಗಳನ್ನ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನದಲ್ಲಿ ಈ ಹೆಜ್ಜೆ ಇಡಲಾಗ್ತಿದೆ. ಈ ಕೇಸ್ ನಲ್ಲಿ ಸೆಬಿ ಈ ಹಿಂದೆ 1,100 crores ಈ ಒಂದು ಪೆನಾಲ್ಟಿಯನ್ನ ಹಾಕಿತ್ತು. ಅದನ್ನ NSE ಕೋರ್ಟ್ ನಲ್ಲಿ ಚಾಲೆಂಜ್ ಸಹ ಮಾಡಿತ್ತು. ರೆಸೊಲ್ಯೂಷನ್ ಈ ಒಂದು ಪ್ರಾಸೆಸ್ ಭಾಗವಾಗಿ ನೋಡಿದಾಗ ಸೆಬಿ ಸದ್ಯಕ್ಕೆ NSE ಯ ಒಂದು ಇಂಟರ್ನಲ್ ಸಿಸ್ಟಮ್ ನ ಫೈನಲ್ ಇನ್ಸ್ಪೆಕ್ಷನ್ಸ್ ಕೂಡ ನಡೆಸ್ತಾ ಇದೆ. ಕ್ಲಿಯರೆನ್ಸ್ ಸಿಕ್ಕಿದ್ರೆ ಸೆಬಿ 3 ತಿಂಗಳೊಳಗಡೆ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬಹುದು. ಇದರಿಂದ NSE ತನ್ನ ಒಂದು ಲಾಂಗ್ ಡಿಲೇಡ್ IPO ನ ನೋಡಿದಾಗ ಮೇ 2026 ಮುಂಚೆ ಲಾಂಚ್ ಮಾಡೋದಕ್ಕೆ ಸಾಧ್ಯವಾಗಬಹುದು. LIC 10.72%, SBI 7.76%, ಇನ್ನು ಮಾರ್ಗನ್ ಸ್ಟ್ಯಾನ್ಲಿ 1.58% ಮತ್ತೆ CPPIB 1.60% ತರದ ಒಂದು ಮೇಜರ್ ಶೇರ್ ಹೋಲ್ಡರ್ಸ್ ಈ ಒಂದು ಪ್ರಪೋಸ್ಡ್ ಲಿಸ್ಟಿಂಗ್ ನಿಂದ ಬೆನಿಫಿಟ್ ಪಡಿಬಹುದು ಕೂಡ. ಈ ಒಂದು ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಏನಾದ್ರೂ ಅಕ್ಸೆಪ್ಟ್ ಆದ್ರೆ ಇದು ಸೆಬಿಯ ಹಿಸ್ಟ್ರಿನಲ್ಲೇ ಲಾರ್ಜೆಸ್ಟ್ ಆಗಲಿದೆ ಕೂಡ. IPO ಒಂದು ಅರ್ಲಿ ಇನ್ವೆಸ್ಟರ್ಸ್ ಅಲ್ಲಿ ಎಕ್ಸಿಟ್ ಆಗೋದಕ್ಕೆ ಅಲೋ ಮಾಡ್ತಿದೆ. ಮತ್ತೆ NSE ನ ಒಂದು ಪಬ್ಲಿಕ್ ಮಾರ್ಕೆಟ್ಗೆ ಹೆಚ್ಚು ಹತ್ರ ತಗೊಂಬಂದು ಕೊಡ್ತಿದ್ದಾರೆ ಅನ್ನೋದು ಕೂಡ ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.